ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಹಾಗೆ ರಂಗನಾಥ್ ಸರ್ಗೆ ಮತ್ತೆ ನಿಮ್ಮ ಇಡೀ ಸಿಬ್ಬಂದಿ ವರ್ಗಕ್ಕೆ ಕೂಡ ನನ್ನ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನನ್ನ ಆಧ್ಯಾತ್ಮಿಕ ಗುರು ನನ್ನ ಆಧ್ಯಾತ್ಮಿಕ ಗುರು ಆದಂತಹ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವರಿಗೆ ಆತ್ಮ ನಮನಗಳನ್ನ ಸಲ್ಲಿಸುತ್ತಾ, ಈ ಒಂದು ಬುಕ್ ರೀಡಿಂಗಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಬಾಬಾಜಿ ಅವ್ರಿಗೂ ಕೂಡ ನನ್ನ ಆತ್ಮಪೂರ್ವಕ ಧನ್ಯವಾದಗಳನ್ನ ನಮನಗಳನ್ನ ಸಲ್ಲಿಸುತ್ತಾ ಈ ಒಂದು ಬುಕ್ ರೀಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ನಿನ್ನೆ ದಿನ ನಾವು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಹೆಜ್ಜೆ ಹೇಗೆ ಇತ್ತು, ಯಾವ ತರ ಅವರು ಸ್ಟೆಪ್ ಇಟ್ರು ಅಂತ ನಾವು ತಿಳ್ಕೊಂಡ್ವಿ. ಅವರ ಒಂದು ಆರಂಭಿಕ ಹೆಜ್ಜೆ ಯಾವ ತರ ಇತ್ತು ಅಂತ, ಹಾಗೆ ಅವರು ತನ್ನ ಗೆಳೆಯರ ಸಂಗಡ ಯಾವ ತರಹದಲ್ಲಿ ನಡೆದುಕೊಳ್ತಾ ಇದ್ರು, ಹಾಗೆ ಅಲ್ಲಿ ಅವರಿಗೆ ಆದ ಅಪಾಯ ಯಾವ ತರ ಆಯ್ತು, ಅವರ ಗೆಳೆಯನ್ಗೆ ಆದ ಅಪಾಯಕ್ಕೆ ಸಂಬಂಧಪಟ್ಟಾಗೆ ಇವ್ರಿಗೆ ಹೇಗೆ ಸೇವ್ ಮಾಡಿದ್ರು, ಅದನ್ನೆಲ್ಲ ಸ್ವಲ್ಪ ಹೇಳ್ಕೊಂಡ್ರು. ಜೊತೆಗೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಕೂಡ ಅವ್ರ ಲೈಫಲ್ಲಿ ಆಗಿದ್ದು, ಅವರು ಕಿಡ್ನಾಪ್ ಆಗ್ತಾರೆ. ಆ ಕಿಡ್ನಾಪಿಗೆ ಸಂಬಂಧಪಟ್ಟ ಹಾಗೆ ಕನಸನ್ನ ಕೂಡ ಮುಂಚಿತವಾಗಿ ಕಾಣ್ತಾರೆ. ಹಾಗೆ ಆ ಕನಸನ್ನ ಕಂಡ ನಂತರ ಅವರಿಗೆ ಆ ಒಂದು ಆಘಾತ ಕೂಡ ಕಾದಿರುತ್ತೆ. ಹಾಗೆ ಅವರು ಬೇರೆಯವರ ಒಂದು ಮನೆಯಲ್ಲಿ ಕೂಡ ಅವರು ಬೆಳೀತಾರೆ. ಅಲ್ಲಿಂದ ಮತ್ತೆ ಅವರ ಒಂದು ಜರ್ನಿ ಹೇಗೆ ಸಾಗುತ್ತೆ ಅಂದ್ರೆ, ಒಂದು ಯೋಗಿಗಳ ದೊಡ್ಡ ಗುಂಪು, ಆ ಯೋಗಿಗಳ ದೊಡ್ಡ ಗುಂಪಲ್ಲಿ ಅವರು ಹೋಗಿ ಸೇರ್ತಾರೆ. ಅಲ್ಲಿಗೆ ಈ ಒಂದು ರೀಡಿಂಗು ನಿನ್ನೆಯ ದಿನ ನಿಂತಿತ್ತು. ಈ ದಿನ ನೆಕ್ಸ್ಟ್ ಮುಂದುವರೆದ ಒಂದು ಭಾಗ ಉನ್ನತ ಸತ್ಯದ ಸಾಕ್ಷಾತ್ಕಾರ. ಅಂದ್ರೆ ನೆಕ್ಸ್ಟ್ ಅವರಿಗೆ ಯಾವ ತರಹದಲ್ಲಿ ಆ ಒಂದು ಹೈ ಲೆವೆಲ್ ಅಲ್ಲಿ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಎಲ್ಲ ಕೇಳಿದೀವಿ, ಬುದ್ಧ ಹಾಗೆ ಒಂದು ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಅವ್ರು ಧ್ಯಾನ ಮಾಡಿ ಅವರೆಲ್ಲ ಒಂದು ಸಾಕ್ಷಾತ್ಕಾರ ಪಡ್ಕೊಂಡ್ರು, ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಯ್ತು ಅಂತ ನಾವೆಲ್ಲ ಕೇಳ್ತಾ ಇರ್ತೀವಲ್ವಾ. ಅದೇ ತರಹದಲ್ಲಿ ಈ ಒಂದು ಮಹಾನ್ ಯೋಗಿ ಆದಂತಹ ಮಹಾವತಾರ್ ಬಾಬಾಜಿ ಅವರ ಜೀವನದಲ್ಲಿ ಅವ್ರಿಗೆ ಯಾವ ತರಹದಲ್ಲಿ ಒಂದು ಉನ್ನತದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಾಕ್ಷಾತ್ಕಾರ ಆಯ್ತು, ಅದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಬಾಬಾಜಿಯ ಕೊನೆಯ ಸಂದೇಶ ಬಂದು 2 ದಿನಗಳು ಕಳೆಯಿತು. ಈ ವಿಳಂಬಕ್ಕೆ ಕಾರಣ ಏನಿರಬಹುದು ಎಂದು ನಾನು ಆಶ್ಚರ್ಯ ಪಡುತ್ತಾ ಇದ್ದೆ. ಅಂದ್ರೆ ಇಲ್ಲಿ ಮಾಸ್ಟರ್ ಪಲ್ಲವಿ ಮೇಡಮ್ಗೆ ಇದೆಲ್ಲ ಕೊಡ್ತಾ ಇರೋದಲ್ವಾ ರೈಟಿಂಗ್, ಅವರು ಇದನ್ನ ಹೇಳ್ತಾ ಇದ್ದಾರೆ. ಅವರಿಗೆ ಮಹಾವತಾರ್ ಬಾಬಾಜಿ ಅವ್ರ ಕಡೆಯಿಂದ ಸುಮಾರು 2 ದಿನ ಆಯ್ತು ಅವ್ರ ಕಡೆಯಿಂದ ಒಂದು ಮೆಸೇಜಸ್ ಎಲ್ಲ ಬಂದು, ಮತ್ತೆ ಇನ್ನು ಏನ್ ಮೆಸೇಜ್ ಕೊಡ್ತಾರೆ ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ, ಕಾಯ್ತಾ ಇದ್ದೆ ಅಂತ ಅಂದ್ಕೊಂತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಡಿಲೇ ಆಯ್ತಲ್ಲ, ಲೇಟ್ ಆಯ್ತು ಯಾಕೆ ಅಂತ. ಈ ಸಂದರ್ಭವನ್ನ ಅರ್ಥ ಮಾಡಿಕೊಳ್ಳಲು ನನ್ನೊಳಗೆ ನನ್ನನ್ನೇ ಪರಿಶೀಲಿಸತೊಡಗಿದೆ ಮತ್ತು ನನ್ನ ಮನದ ಒಂದು ಮೂಲೆಯಲ್ಲಿ ಇರುವ ಬಾಬಾಜಿಯವರ ಬಗೆಗಿನ ವಿಚಾರಗಳನ್ನ ಕೂಡ ಅವರ ಕತೆ ಆವರ್ತನಗೊಳ್ಳುತ್ತಾ ನನ್ನನ್ನು ಪೂರ್ತಿಯಾಗಿ ಆವರಿಸಿಕೊಂಡಿದ್ದ. ಅವ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ, ಹಾಗೆ ಇವರನ್ನೇ ಇವ್ರು ಪರಿಶೀಲನೆಗೆ ಒಳಪಡಿಸ್ಕೊಳ್ತಾ ಇರ್ತಾರೆ. ಅಂದ್ರೆ ಮಹಾವತಾರ್ ಬಾಬಾಜಿ ಅವ್ರ ಬಗ್ಗೆ ತಿಳ್ಕೊಬೇಕು, ನನ್ನ ಬಗ್ಗೆ ನಾನು ಹೇಗಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಾಗೆ ಮಾಸ್ಟರ್ ಪಲ್ಲವಿ ಅವರು ಅವರನ್ನೇ ಅವರು ಪರಿಶೀಲನೆ ಒಳಪಡಿಸ್ಕೊಳ್ತಾ ಇರ್ತಾರೆ. ಹಾಗೆ ಅವರ ಒಂದು ಕತೆ, ಅವರ ವಿಚಾರ ಸಂಪೂರ್ಣವಾಗಿ ಅವರ ಒಂದು ಏನೇನೋ ಅವ್ರ ಸ್ಟೋರಿ ಹೇಳಿದ್ದಾರೆ, ಅದರ ಬಗ್ಗೆ ಒಂದು ವಿಮರ್ಶೆಯನ್ನ ಮಾಡ್ಕೊಳ್ತಾ, ಅದನ್ನೇ ತಿಳ್ಕೊಳ್ತಾ ಅದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೆ ಅವರು, ಅದೆಲ್ಲ ಆವರಿಸ್ಕೊಂಡಿರುತ್ತೆ ಅವ್ರಿಗೆ. ಅಂದು ಸಾಮಾನ್ಯವಾದ ಮುಂಜಾನೆ ಆಗಿತ್ತು. ನಾನು ಮತ್ತು ನನ್ನ ಪತಿ ಕೃಷ್ಣ ಇಬ್ಬರು ಯಾವುದೋ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯ ಬಗ್ಗೆ ತೀವ್ರವಾದ ಚರ್ಚೆ ಮಾಡತೊಡಗಿದೆವು. ಅಂದ್ರೆ ಇವರು ಮಾಸ್ಟರ್ ಪಲ್ಲವಿ ಮೇಡಮು ಅಂದ್ರೆ ಅವರ ಪತಿ ಕೃಷ್ಣ, ಆ ದಂಪತಿಗಳಿಬ್ರು ಸೇರ್ಕೊಂಡು ಒಂದು ಯಾವುದೋ ಒಂದು ಸ್ಪಿರಿಚುವಲ್ ಸಂಬಂಧ, ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಒಂದು ತುಂಬಾ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆಗ ಆ ಚರ್ಚೆ ಮಾಡ್ಬೇಕಾದ್ರೆ ಅಲ್ಲಿ ಅವರು ಒಂದು ಸರಳವಾದ ಪ್ರಶ್ನೆಯನ್ನ ಅವರ ಪತಿ ಕೇಳ್ತಾರೆ. ಅಂದ್ರೆ ಒಂದು ಕ್ವಶನ್ ಕೇಳ್ತಾರೆ ಅವರ ಹೆಂಡತಿಗೆ, ನಿನ್ನನ್ನು ನೀನೇ ವ್ಯಾಖ್ಯಾನಿಸು. ಅವರ ಈ ಶಬ್ದಗಳನ್ನ ಕೇಳಿದ ತಕ್ಷಣ ನಾನು ಅವರ ಮೇಲೆ ವಿಪರೀತ ಕೋಪಗೊಂಡೆ. ಅಂದ್ರೆ ನಿನ್ನನ್ನ ನೀನು ವ್ಯಾಖ್ಯಾನಿಸು ಅಂದ್ರೆ ನಿನ್ನ ಬಗ್ಗೆ ನೀನೇ ಒಂದು ರೀತಿಯಲ್ಲಿ
ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಹೇಳ್ತಾರಲ್ಲ, ಈಗ ವ್ಯಾಖ್ಯಾನಿಸ್ ಮೀನ್ಸ್ ನಿನ್ನನ್ನ ನೀನು ಹೇಗೆ ಎತ್ತ, ನಿನ್ನ ಬಗ್ಗೆ ಹೇಳು ಅಂತಾರಲ್ಲ, ಆ ತರಹದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಹೇಳೋದಾದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ, ಆ ಪ್ರಾಡಕ್ಟ್ ಒಂದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದು ಹೇಗ್ ಮೂವ್ ಆಗುತ್ತೆ, ಹೇಗ್ ಬರುತ್ತೆ, ಅದು ಯಾವ ತರ ಕ್ವಾಲಿಟಿ ಇದೆ, ಸಮಥಿಂಗ್ ಹಿಂಗೆ ಏನೇನು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಅದೇ ತರಹದಲ್ಲಿ ವ್ಯಕ್ತಿ, ಆ ಪತಿ ಕೇಳ್ತಾ ಇರೋದು ಹೆಂಡತಿಯನ್ನ, ನಿನ್ನನ್ನ ನೀನು ವ್ಯಾಖ್ಯಾನಿಸು, ಅಂದ್ರೆ ನಿನ್ನ ಬಗ್ಗೆ ನೀನು ತಿಳಿಪಡಿಸು ಅಂತ. ಅವರ ಈ ಶಬ್ದ ಕೇಳಿದ್ಮೇಲೆ ಇವ್ರಿಗೆ ತುಂಬಾ ಕೋಪ ಬರುತ್ತೆ. ಅಂದ್ರೆ ಮಾಸ್ಟರ್ ಪಲ್ಲವಿ ಮೇಡಮ್ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ. ನನ್ನನ್ನು ಇಂತಹ ಪ್ರಶ್ನೆಯನ್ನ ಕೇಳಲು ಇವರ್ಯಾರು ಎಂದು ಯೋಚಿಸುತ್ತಾ ಅಲ್ಲಿಂದ ಹೊರಟು ಹೋದೆ. ಅವ್ರಿಗೆ ತುಂಬಾ ಸಿಟ್ಟು ಬಂದು ಈ ತರ ರಿಯಾಕ್ಷನ್ ಕೊಡ್ತಾರೆ. ಈ ಘಟನೆ ನಡೆದ 2 ಗಂಟೆಗಳ ನಂತರ ನಾನು ಅಡುಗೆ ಮನೆಯಲ್ಲಿ ನನ್ನ ದೈನಂದಿನ ಕೆಲಸಗಳನ್ನ ಮಾಡುತ್ತಾ ಇದ್ದೆ. ಆಗ ಬಾಬಾಜಿಯವರ ಒಂದು ಸಂದೇಶ ಬಂದಿತ್ತು. ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಒಂದು 2 hours ಆಗುತ್ತೆ. ಆಮೇಲೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಒಂದು ಕಿಚನ್ ಅಲ್ಲಿ ಅವ್ರ ಪಾಡಿಗೆ ಕೆಲಸ ಮಾಡ್ಬೇಕಾದ್ರೆ ಬಾಬಾಜಿ ಅವ್ರ ಕಡೆಯಿಂದ ಮೆಸೇಜ್ ಬರುತ್ತೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಮುಂದಿನ 12 ತಾಸುಗಳವರೆಗೆ ಬಾಗಿಲು ಕೀಲಿ ಹಾಕಿ ಕುಳಿತುಕೋ. ಅಂದ್ರೆ ನೆಕ್ಸ್ಟ್ 12 hours ಅಂದ್ರೆ 12 ಗಂಟೆ ಕಂಪ್ಲೀಟ್ ಆಗಿ ನಿನಗೆ ನೀನು ಬಾಗ್ಲಕ್ಕೊಂಡು ನಿನ್ ರೂಮ್ ಒಳಗೆ ಕುತ್ಕೋ ಅಂತ ಅದ್ ಮೆಸೇಜ್ ಬರುತ್ತೆ. ನಾನು ಏನನ್ನೂ ಪ್ರಶ್ನಿಸದೆ ಅವರ ಸೂಚನೆಗಳನ್ನ ಅನುಸರಿಸಿದೆ. ಅವ್ರು ಏನು ಯಾಕೆ ಎತ್ತ ಏನಕ್ ನಾನು ಆತರ ಮಾಡ್ಬೇಕು ಆತರ ಏನು ಕೇಳೋದಿಲ್ಲ. ಸುಮ್ನೆ ಅವ್ರು ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರ ಆತರ ಮಾಡ್ತಾರೆ. ಮಲಗುವ ಕೋಣೆಯ 4 ಗೋಡೆಗಳ ಮಧ್ಯೆ ನನ್ನನ್ನು ನಿರ್ಬಂಧಿಸಿದೆ ಮತ್ತು ಅವರ ಕಥೆಯ ಮುಂದಿನ ಭಾಗವನ್ನ ಬರೆಯಲು ಆರಂಭಿಸಿದೆ. ಆಗ ಅವರು ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಕುತ್ಕೊಳ್ತಾರೆ. ಹಾಗೆ ಅವ್ರ ಕತೆ ಏನ್ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಬರಿಬೇಕು ಅಂತ ಪೆನ್ ಪೇಪರ್ ಇಟ್ಕೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಬರೆಯುತ್ತಾ ಇದ್ದಂತೆ ನಾನು ನನ್ನ ಪತಿಯ ಜೊತೆಗೆ ಇಂದು ಮುಂಜಾನೆ ಮಾಡಿಕೊಂಡ ರೇಗಾಟದ ಮೇಲೆ ಬೆಳಕು ಚೆಲ್ಲುವಂತ ಒಂದು ವಿಷಯವನ್ನ ಹಂಚಿಕೊಂಡರು. ಶಾಂತಳಾಗು, ಇದು ನನ್ನ ಜೊತೆಗೆ ಕೂಡ ಘಟಿಸಿತು. ಇಂದು ಮುಂಜಾನೆ ನಿನ್ನ ಪತಿಯ ಮುಖಾಂತರ ಮಾತನಾಡುತ್ತಾ ಇದ್ದದ್ದು ನಾನೇ ಎಂದು ವಿಷಯವನ್ನ ಬಹಿರಂಗಪಡಿಸಿದರು. ಅಂದ್ರೆ ಅಲ್ಲಿ ಬೆಳಗ್ಗೆ ಅವರು ಗಂಡ ಹೆಂಡತಿ ಡಿಸ್ಕಷನ್ ಮಾಡ್ಬೇಕಾದ್ರೆ ನಿನ್ನನ್ನ ನೀನು ವ್ಯಾಖ್ಯಾನಿಸು ಅಂತ ಕೇಳಿದಾಗ ಅವ್ರಿಗೆ ಸಿಟ್ಟು ಬರುತ್ತಲ್ವಾ, ಆ ಸಿಟ್ಟು ಮಾಡ್ಕೊಂಡು ಹೋಗಿರ್ತಾರಲ್ವಾ, ವಿಪರೀತವಾಗಿ ಕೋಪ ಮಾಡ್ಕೊಂಡು. ಅದೇ ತರ ಅದು ನೀನು ಶಾಂತಳಾಗು, ಅದಕ್ಕೆ ಸಂಬಂಧಪಟ್ಟಂಗೆ ಸಿಟ್ಟಾಗ್ಬೇಡ, ಸಮಾಧಾನವಾಗಿರು ಅಂತ ಮಹಾವತಾರ್ ಬಾಬಾ ಅಲ್ಲಿಂದ ಮೆಸೇಜ್ ಕೊಡ್ತಾ ಇರ್ತಾರೆ. ಕೊಟ್ಬಿಟ್ಟು ಅವಾಗ ಹೇಳ್ತಾರೆ, ನನ್ನ ಜೊತೆಗೂ ಕೂಡ ಇದೇ ತರ ನಡೀತು, ನಿನ್ನ ಪತಿ ಅಂದ್ರೆ ಅವರ ಗಂಡನ ಮುಖಾಂತರ ಮಾತನಾಡ್ತಾ ಇದ್ದಿದ್ದು ಬೆಳಗ್ಗೆ ನಾನೇ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಆ ತರ ನಿನ್ನನ್ನ ನೀನು ವ್ಯಾಖ್ಯಾನಿಸೋನ್ನ ಆ ಒಂದು ಕ್ವಶನ್ ಅಥವಾ ಒಂದು ವರ್ಡ್ ಹೇಳಿತ್ತು ಮಹಾವತಾರ್ ಬಾಬಾಜಿ ಅವರ. ಆ ಒಂದು ಅವರ ಪತಿಯ ಮುಖಾಂತರ ಆ ಒಂದು ವರ್ಡ್ ಅನ್ನ ಅವರೇ ಹೇಳ್ಸಿರ್ತಾರೆ, ಅದನ್ನ ಹೇಳ್ತಾರೆ. ಅವಾಗ 1 ಗಳಿಗೆಯವರೆಗೆ ಸಂಪೂರ್ಣ ಮೌನ ನೆಲೆಸಿತ್ತು ಮತ್ತು ನಾವಿಬ್ಬರು ಆ ಸನ್ನಿವೇಶವನ್ನ ನೆನೆದು ಜೋರಾಗಿ ನಗಲು ಪ್ರಾರಂಭಿಸಿದೆವು. ನಾನು ನನ್ನ ಬಗ್ಗೆ ಮತ್ತು ನನ್ನ ಮುಗ್ಧತೆಯ ಬಗ್ಗೆ ಹೆಚ್ಚಾಗಿ ನಗುತ್ತಾ ಇದ್ದೆ. ನನ್ನ ಹೃದಯವನ್ನು ಹಗುರಾಗಿಸಿಕೊಂಡು ನಾನು ಬಾಬಾಜಿಯವರ ಜೊತೆಗೆ ಸಂಭಾಷಣೆಯನ್ನು ಪುನರಾರಂಭಿಸಿದೆ. ಅಂದ್ರೆ 1 ಗಂಟೆಯವರೆಗೂ ಸಂಪೂರ್ಣವಾಗಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ನಿಶ್ಶಬ್ದ ಅಲ್ಲಿ ನೆಲೆಸುತ್ತೆ. ಆಗ ಆ ಒಂದು ಸನ್ನಿವೇಶ, ಆ ಒಂದು ಏನು ಸೀನ್ ಎಲ್ಲ ನೆನೆಸ್ಕೊಂಡು ತುಂಬಾ ಜೋರಾಗಿ ನಗ್ತಾರೆ ಪಲ್ಲವಿ ಮೇಡಮ್ ಅವರು. ಆಗ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ನಾನು ಎಷ್ಟು ಇನ್ನೋಸೆಂಟ್ ಇದೀನಲ್ಲ, ಅಷ್ಟು ನನ್ನ ಇನ್ನೋಸೆನ್ಸ್ ಅಂದ್ರೆ ಅವರ ಒಂದು ಇನ್ನೋಸೆನ್ಸ್ ನೆನೆಸ್ಕೊಂಡು ಅದನ್ನ ಇನ್ನು ನಗು ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ. ಆಗ ನಕ್ಕು ನಕ್ಕು ಅವರು ಹೃದಯವನ್ನ ಹಗುರಾಗಿಸ್ಕೊಂಡು ನೆಕ್ಸ್ಟ್ ಬಾಬಾಜಿ ಅವ್ರ ಜೊತೆಗೆ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಕೇಳ್ತಾರೆ ಪಲ್ಲವಿ ಮೇಡಮ್ ಅವರು, ಬಾಬಾಜಿ ನಿಮ್ಮ ಕಥೆಯನ್ನು ನಾವು ಮುಂದುವರೆಸೋಣವೇ? ಆಗ ಬಾಬಾಜಿ ಹೇಳ್ತಾರೆ, ಜೀವನದ ಉದ್ದೇಶ ನನಗೆ ಸ್ಪಷ್ಟವಾಗಿ ತಿಳಿಯಿತು. ಮಾನವ ಜೀವನದ ದೈನಂದಿನ ಅಸ್ತಿತ್ವವನ್ನು ಮೀರಿ ಅದರಾಚೆ ಏನಿದೆ ಎಂಬುದರ ಬಗ್ಗೆ ನನಗೆ ಹೆಚ್ಚಿಗೆ ತಿಳಿಯಬೇಕಾಗಿತ್ತು. ಅಂದ್ರೆ ಎಲ್ಲರಿಗೂ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತೆ. ನೀವು ನಾನು ಯಾರಿಗೆ ಆಗ್ಲಿ, ಈಗ ಎಲ್ಲರಿಗೂ ಯಾರು ಭೂಮಿ ಮೇಲೆ ಹುಟ್ಟಿದೀವಿ, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಉದ್ದೇಶ ಇದ್ದೇ ಇರುತ್ತೆ. ಬಟ್ ಅದ್ ಉದ್ದೇಶ ನಮಗೆ ಗೊತ್ತಾಗಿರಲ್ಲ ಅಷ್ಟೇ. ಗೊತ್ತಾಗ್ಬೇಕು ಅಂದ್ರೆ ನಾವು ಈ ಸ್ಪಿರಿಚುಯಾಲಿಟಿಯಲ್ಲಿ ಬಂದು ಒಂದು ಕ್ವಶನ್ ಹಾಕೋಬೇಕಾಗುತ್ತೆ, ನನ್ನ ಜೀವನದ ಉದ್ದೇಶ ಏನು, ನಾನು ಏನಕ್ಕೆ ಇಲ್ಲಿ ಈ ಭೂಮಂಡಲಕ್ಕೆ ಅಂದ್ರೆ ಈ ಭೂಮಿಗೆ ಬಂದಿದ್ದೇನೆ. ಬಹಳ ಜನ ಗೈಡ್ ಮಾಡಿರ್ತಾರೆ, ಸೀನಿಯರ್ ಮಾಸ್ಟರ್ಸ್ ಎಲ್ಲ. ಗೊತ್ತಿರೋರ್ಗೆ ಈ ಒಂದು ವಿಚಾರ ಗೊತ್ತಿರುತ್ತೆ, ಗೊತ್ತಿಲ್ದಿದ್ದವ್ರಿಗೆ ಇದೊಂದು ಹೊಸ ವಿಚಾರ ಅಂತ ಹೇಳ್ಬೋದು. ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ಅದನ್ನ ಕ್ವಶನ್ ಹಾಕೊಂಡು ಕೂಡ
ನಾವು ಕುತ್ಕೊಂಡಾಗ ಧ್ಯಾನದಲ್ಲಿ ಇವತ್ತಲ್ಲ ನಾಳೆ ಯಾವಾಗ್ಲಾರ ಆಗ್ಲಿ ಆ ಒಂದು ಆನ್ಸರ್ ಅನ್ನೋದು ಇನ್ನರ್ ವಾಯ್ಸ್ ಮುಖಾಂತರ ಖಂಡಿತ ಬರುತ್ತದು. ಅದನ್ನ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ಇವರು ಜೀವನದ ಉದ್ದೇಶ ನನಗೆ ಸ್ಪಷ್ಟವಾಗಿ ಅವರಿಗೆ ಮಹಾವತಾರ್ ಬಾಬಾಜಿ ಅವ್ರಿಗೆ ಗೊತ್ತಾಗುತ್ತಂತೆ. ಮತ್ತೆ ಈ ಒಂದು ಮಾನವ ಜೀವನದ ದೈನಂದಿನ ಅಸ್ತಿತ್ವವನ್ನ ಮೀರಿ, ಅಂದ್ರೆ ನಮ್ಮ ಒಂದು ಏನು ಚಟುವಟಿಕೆ ಎಲ್ಲ ಬೆಳಗ್ಗೆ ಎತ್ತೀವಿ, ಕೆಲಸ ಮಾಡ್ತಾ ಇದೀವಿ, ನಮ್ಮ ಒಂದು ಏನೇನು ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸು ಅಥವಾ ಏನ್ ಮನೆ ಕೆಲಸನೋ ಏನೇನಿರ್ತದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಅದನ್ನ ಮೀರಿ ಕೂಡ ಅದರ ಆಚೆ ಏನಿದೆ ಎಂಬುದರ ಬಗ್ಗೆ ನನಗೆ ತುಂಬಾ ಏನೋ ತಿಳಿಬೇಕಾಗಿದೆ ಅಂತ ಹೇಳ್ತಾರೆ. ವೇದಗಳನ್ನ, ಗೀತೆಯನ್ನ, ಬೈಬಲ್, ಉಪನಿಷತ್ತುಗಳು ಮುಂತಾದವುಗಳನ್ನ ನಾನು ಓದಿದೆ. ಅಂದ್ರೆ ಇದಿಷ್ಟನ್ನ ಎಲ್ಲವನ್ನು ಕೂಡ ಆ ಮಹಾನ್ ಗ್ರಂಥಗಳನ್ನೆಲ್ಲ ಅವರು ಯಾವುದೇ ತರಹದ ಧರ್ಮ, ಜಾತಿ, ಭೇದ ಇಲ್ಲದೆ ಓದಿರ್ತಾರೆ. ಒಂದು ದಿನ ಒಂದು ವಿದ್ವಾಂಸರ ಗುಂಪಿನೊಂದಿಗೆ ಒಂದು ಶಾಸ್ತ್ರಾರ್ಥದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತ್ತು. ಅಂದ್ರೆ ಅವ್ರಿಗೆ ದೊಡ್ಡದೊಂದು ಒಂದು ವಿದ್ವಾಂಸರು ಎಲ್ಲ ಇರೋ ಒಂದು ಗುಂಪಿರುತ್ತೆ. ಆ ಗುಂಪಲ್ಲಿ ಶಾಸ್ತ್ರಾರ್ಥ ಅಂದ್ರೆ ಅದರ ಅರ್ಥಗಳನ್ನ, ಶಾಸ್ತ್ರಗಳ ಅರ್ಥಗಳನ್ನ ತಿಳಿದುಕೊಂಡಂತಹ ಒಂದು ಗುಂಪದು. ಆ ಗುಂಪಲ್ಲಿ ಅವ್ರಿಗೆ ಭಾಗವಹಿಸೋದಕ್ಕೆ ಅವಕಾಶ ಮಹಾವತಾರ್ ಬಾಬಾಜಿ ಅವ್ರಿಗೆ ಸಿಗುತ್ತೆ. ಆ ಶಾಸ್ತ್ರಾರ್ಥವೆಂದರೆ ತತ್ವಜ್ಞಾನ ಅಥವಾ ಧಾರ್ಮಿಕ ವಿಷಯಗಳ ಕುರಿತು ಜನರು ನಡೆಸುವ ಚರ್ಚೆಯ ಒಂದು ಸಮ್ಮೇಳನ. ಅಂದ್ರೆ ಶಾಸ್ತ್ರಾರ್ಥ ಅಂದ್ರೆ ಇನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ, ತತ್ವಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಥವಾ ಧಾರ್ಮಿಕ ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು ಇರ್ತಾವಲ್ವಾ, ಆ ವಿಷಯಗಳ ಸಂಬಂಧಪಟ್ಟ ಹಾಗೆ ಜನರು ನಡೆಸುವಂತ ಒಂದು ಡಿಸ್ಕಷನ್ ಮಾಡುವ ಒಂದು ಜಾಗ, ಅದೊಂದು ಸಮ್ಮೇಳನ ಅಂತ ಹೇಳ್ತಾ ಇದ್ದಾರೆ. ನಾನು ವ್ಯಾಪಕವಾಗಿ ಓದಿದ್ದೇನೆ ಎಂದು ತಿಳಿದುಕೊಂಡ ಒಬ್ಬ ದೊಡ್ಡ ಯೋಗಿ ಸ್ವಾಮಿ ಹರಿದಾಸ ಎಂಬುವರು ನನಗೆ ಒಂದು ಪ್ರಶ್ನೆಯನ್ನ ಕೇಳಿದರು. ಅಲ್ಲಿ ಒಬ್ಬ ತುಂಬಾನೇ ಬಹಳ ಓದಿದೀನಿ ಅನ್ನೋ ಒಬ್ಬ ಅಂದ್ಕೊಂಡಿರೋ ಒಬ್ಬ ವ್ಯಕ್ತಿ, ದೊಡ್ಡ ಯೋಗಿ ಕೂಡ, ಆತ ಸ್ವಾಮಿ ಹರಿದಾಸ ಅಂತ ಹೇಳ್ತಾ ಇದ್ದಾರೆ. ಆತ ಎದ್ನಿಂತು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಯಾರಿಗೆ? ಮಹಾವತಾರ್ ಬಾಬಾಜಿ ಅವರಿಗೆ. ನೀನು ಎಲ್ಲಾ ವಿಷಯಗಳನ್ನು ಅರ್ಥ ಮಾಡಿಕೊಂಡಿರುವೆ ಮತ್ತು ಅದರ ಮೇಲೆ ಪ್ರಭುತ್ವ ಸಾಧಿಸಿದ್ದೀಯಾ ಎಂದಾದರೆ ಈಗ ಹೇಳು, ನಿನ್ನನ್ನ ನೀನು ಹೇಗೆ ವ್ಯಾಖ್ಯಾನಿಸುತ್ತೀಯಾ? ಏನು ಮಾಸ್ಟರ್ ಪಲ್ಲವಿ ಮೇಡಮ್ ಅವ್ರಿಗೆ ಯಾವ ತರಹದಲ್ಲಿ ಕ್ವಶನ್ ಕೇಳ್ತಾರೆ ಬಾಬಾಜಿ ಅವರು, ಅವ್ರ ಮುಖಾಂತರ, ಅವ್ರ ಪತಿ ಮುಖಾಂತರ, ಅದೇ ಒಂದು ಕ್ವಶನ್ ಇವ್ರಿಗೆ ಮುಂಚಿತವಾಗಿನೇ ಸ್ವಾಮಿ ಹರಿದಾಸ ಅನ್ನೋರು ಆ ಒಂದು ಸಮ್ಮೇಳನದಲ್ಲಿ ಈ ಕ್ವಶನ್ ಕೇಳ್ತಾರೆ. ನೀನು ಅಂದ್ರೆ ಆ ಮಹಾವತಾರ್ ಬಾಬಾ ಅವ್ರಿಗೆ ಎಲ್ಲಾ ತರ ವಿಷಯಗಳು ಅಂದ್ರೆ ತುಂಬಾ ವಿಷಯಗಳನ್ನ ಅರಗಿಸಿ ಕುಡ್ದಿದೀನಿ ಅಥವಾ ತಿಳ್ಕೊಂಡಿದೀನಿ, ಅದರ ಜ್ಞಾನ ಇದೆ ಅಂತ ತುಂಬಾ ಹೇಳ್ತಾ ಇರ್ತಾರಲ್ವಾ ಬಹಳ ಜನ. ಅದೇ ತರಹದಲ್ಲೇ ನೀನು ಆ ತರದೆಲ್ಲಾ ಸಬ್ಜೆಕ್ಟ್ ಮೇಲೆ, ಆ ತರದೆಲ್ಲಾ ವಿಷಯಗಳ ಮೇಲೆ ಒಂದು ಹಿಡ್ತ ಸಾಧಿಸಿದೀಯಾ? ಅಂದ್ರೆ ಪ್ರಭುತ್ವ ಮೀನ್ಸ್ ಹಿಡ್ತ, ಒಂದೆಲ್ಲ ಗೊತ್ತಿದೆ, ಒಂದು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಹಿಡ್ತಾ ಇದೆ ನನಗೆ, ತಿಳ್ಕೊಂಡಿದ್ಯಾ, ಆ ಸಾಧಿಸಿದ್ಯಾ, ಹಿಡ್ತ ಸಾಧಿಸಿದ್ಯಾ ಅಂತಂದ್ರೆ ಈಗ ಹೇಳು, ನಿನ್ನನ್ನ ನೀನು ಯಾಕೆ ಅಂದ್ರೆ ಯಾವ ತರಹದಲ್ಲಿ ಒಂದು ವ್ಯಾಖ್ಯಾನ ಕೊಡ್ತೀಯಾ, ಅಂದ್ರೆ ನಿನ್ನ ಬಗ್ಗೆ ನೀನ್ ಯಾವ ತರದಲ್ಲಿ ಹೇಳ್ತೀಯಾ ಅಂತ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ನಾನು ಆಳವಾದ ಮೌನಕ್ಕೆ ಶರಣಾದೆ. ಆಗ ಮಹಾವತಾರ್ ಬಾಬಾ ಅವರು ತುಂಬಾನೇ ಡೀಪ್ ಆಗಿ ಸೈಲೆಂಟ್ ಆಗ್ಬಿಡ್ತಾರೆ, ಏನು ಅವರು ರಿಯಾಕ್ಷನ್ ಕೊಡಲ್ಲ. ಕೇಳಿಸಿಕೊಳ್ಳಲಾಗದ ನನ್ನ ಮೌನವೇ ಅವರ ಉತ್ತರವಾಗಿತ್ತು. ಅಂದ್ರೆ ಅವರ ಒಂದು ಸೈಲೆನ್ಸ್ ಮುಖಾಂತರನೇ ಅವರು ಆನ್ಸರ್ ಕೊಡ್ತಾರೆ. ಅಂದ್ರೆ ಅವರು ಏನು ಹೇಳೋದಿಕ್ ಹೋಗಲ್ಲ. ಉದ್ದೇಶ ಪೂರ್ವಕವಾಗಿ ಗೆಲುವನ್ನಲ್ಲದೆ ಸೋಲನ್ನು ಒಪ್ಪಿಕೊಳ್ಳುವುದು ಇಂತಹ ಚರ್ಚೆಗಳ ಒಂದು ಅವಿಭಾಜ್ಯ ಅಂಗ. ಅಂದ್ರೆ ಯಾವ ತರದಲ್ಲಿ ಅಂದ್ರೆ ಈಗ ಉದ್ದೇಶ ಪೂರ್ವಕವಾಗಿ ಪರ್ಪಸ್ಫುಲಿನೇ ಎಷ್ಟೊಂದು ಗೆಲುವನ್ನ ತುಂಬಾ ಸಡಗರದಿಂದ ಒಪ್ಕೊಂಡ್ಬಿಡ್ತಾರೆ. ಹೌದು ನಾನು ಗೆದ್ದೆ, ನಾನು ಇದೆಲ್ಲ ಕ್ವಶನ್ಗೆ ಆನ್ಸರ್ ಹೇಳ್ದೆ ಅಂತ. ಆದ್ರೆ ಇಲ್ಲೇ ಹೇಳ್ತಿದ್ದಾರೆ ಇವರು, ಅದೇ ತರಹದಲ್ಲಿ ಸೋಲನ್ನ ಕೂಡ ಅಕ್ಸೆಪ್ಟ್ ಮಾಡೋದು ಅಂದ್ರೆ ಒಪ್ಕೊಳ್ಳೋದು ಕೂಡ ಇಂತ ಒಂದು ಡಿಸ್ಕಷನ್ ಮಾಡೋ ಆ ಜಾಗಕ್ಕೆ ಸಂಬಂಧಪಟ್ಟ ಅದರ ಒಂದು ಅವಿಭಾಜ್ಯ ಅಂಗ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾರಾದರೂ ಒಬ್ಬರು ಮೌನವಾಗಿದ್ದರೆ ಮತ್ತು ತಮ್ಮನ್ನ ಸಮರ್ಥಿಸಿಕೊಳ್ಳಲು ನೀಡಿದ ಕಾಲಾವಕಾಶದ ಗಡಿಯನ್ನ ಮೀರಿದರೆ ಅಥವಾ ಅವರಿಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಹೋದರೆ ಅವರು ಸೋತರೆಂದು ಘೋಷಣೆ ಮಾಡುತ್ತಾರೆ. ಸಹಜ ಅಲ್ವಾ? ಈಗ ಯಾರಾದ್ರೂ ಒಂದು ಕ್ವಶನ್ ಕೇಳಿದಾಗ ಈ ಸ್ಕೂಲಲ್ಲೆಲ್ಲ ಕೇಳ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ನ ಕೇಳ್ತಾರೆ, ಒಂದಿಷ್ಟು ಅಂತ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ. ಆ ಒಂದು 5 minutes ಅಥವಾ ಇನ್ನು ಮ್ಯಾಕ್ಸಿಮಮ್ ಅಂದ್ರೆ 10 minutes ಸ್ವಲ್ಪ ವೆಯ್ಟ್ ಮಾಡೋದಾದ್ರೆ, ಅಷ್ಟು ಟೈಮ್ ಲಿಮಿಟ್ ಅಲ್ಲಿ ಆ ಒಂದು ವಿದ್ಯಾರ್ಥಿ ಆನ್ಸರ್ ಹೇಳಲಿಲ್ಲ ಅಂದ್ರೆ ಓಕೆ ನಿನ್ ಟೈಮ್ ಅಪ್ ಆಯ್ತಪ್ಪ, ನಿನಗೆ ಗೊತ್ತಿಲ್ಲ ಆನ್ಸರ್ ಅಂತ ಹೇಳಿ ನೆಕ್ಸ್ಟ್ ಬೇರೆ ವಿದ್ಯಾರ್ಥಿನ ಕೇಳ್ತಾರೆ. ಅದೇ ತರಹದಲ್ಲಿ ಇಲ್ಲಿ ಅವರು ಮೌನವಾಗಿರ್ತಾರಲ್ಲ, ಆ ಕಾಲಾವಕಾಶ ಆ ಗಡಿ ಮೀರೋಗುತ್ತವಾಗ ಅವರಿಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಹೋದರೆ ಅವಾಗ ಸೋತ್ರು ಅಂತ ಸಹಜವಾಗಿ ಘೋಷಣೆ ಮಾಡ್ತಾರಲ್ವಾ. ಅದೇ ತರಹದಲ್ಲಿ
ಆದರೂ ಕೂಡ ಈ ಸಂದರ್ಭದಲ್ಲಿ ಹರಿದಾಸರು ಕೇಳಿದ ಪ್ರಶ್ನೆಗೆ ಉತ್ತರವು ಅವಿಶ್ವಾಸನೀಯವಾದದ್ದು. ಆದ್ದರಿಂದ ನನ್ನ ಸೋಲಿನಿಂದ ನಾನು ಸಂತಸಗೊಂಡಿದ್ದೆ ಅಂತ ಇಲ್ಲಿ ಮಹಾವತಾರ್ ಬಾಬಾ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪ್ರಶ್ನೆ ಅವ್ರು ಕೇಳಿದ್ದು ತುಂಬಾನೇ ಒಂದು ವಿಶ್ವಾಸಕ್ಕೆ ಯೋಗ್ಯವಾಗಿದ್ದಲ್ಲ, ಒಂದು ಅವಿಶ್ವಾಸದಿಂದ ಕೂಡಿರುವಂತದ್ದು. ಅದರಿಂದ ನನಗೆ ಸೋತೆ ಅಂದ ತಕ್ಷಣ ನನ್ಗೇನು ಸಂತೋಷ ಆಗಿಲ್ಲ ಅಂತಲ್ಲ, ದುಃಖ ಆಗಿದೆ ಅಂತಲ್ಲ, ಏನು ಇಲ್ಲ, ತರ ಸಮಾಧಾನವಾಗಿ ಇರ್ತಾರೆ. ಅವ್ರಿಗೆ ಆ ಸೋಲಿನಿಂದ ನಾನು ಸಂತಸಗೊಂಡಿದ್ದೆ ಅಂತಾನೆ ತಿಳಿಸ್ತಾ ಇದ್ದಾರೆ. ಈ ಘಟನೆಯು ನನ್ನ ನುಚ್ಚು ನೂರಾದ ಅಹಂಕಾರವನ್ನ ಎದುರಿಸಲು ಸಹಾಯ ಮಾಡಿತ್ತು. ಅಂದ್ರೆ ಈ ಒಂದು ಇನ್ಸಿಡೆಂಟ್ ಹೇಗಿರುತ್ತೆ ಅಂದ್ರೆ, ಅವ್ರಿಗೆ ಅಹಂಕಾರ ಅನ್ನೋದೆಲ್ಲ ನುಚ್ಚು ನೂರಾಗಿ ಹೋಗಿರುತ್ತೆ. ಅದನ್ನ ಫೇಸ್ ಮಾಡೋದಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇದೆಲ್ಲ ಕೆಲವು ಕ್ಷಣಗಳಲ್ಲಿ ನಡೆದು ಹೋಯಿತು. ನಾನು ಮೌನವಾಗಿ ಸಮ್ಮೇಳನದಿಂದ ಎದ್ದು ನಡೆದೆ ಮತ್ತು ಹಿಮಾಲಯದ ಕಡೆಗೆ ನನ್ನ ಪ್ರಯಾಣವನ್ನ ಪ್ರಾರಂಭಿಸಿದೆ. ಮುನ್ನಡೆಯುವ ಮೊದಲು ಒಮ್ಮೆ ಹಿಂತಿರುಗಿ ನೋಡಿದೆ. ಆಗ ಆ ಕ್ಷಣದಲ್ಲಿ ಮಹಾವತಾರ್ ಬಾಬಾ ಅವರು ಅದನ್ನೆಲ್ಲ ಆ ಸೀನ್ ಮುಗಿದ್ಮೇಲೆ ಒಂದು ನೆಕ್ಸ್ಟ್ ಮೌನವಾಗಿ ಆ ಸಮ್ಮೇಳನದಿಂದ ಅವರು ನಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅದು ಯಾವ ಕಡೆಗೆ, ಯಾವ ಡೈರೆಕ್ಷನ್ ಅಂದ್ರೆ ಹಿಮಾಲಯದ ಕಡೆಗೆ ಅವರು ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ. ಆಗ ಅವ್ರಿಗೇನೋ ಒಂದ್ ಸ್ವಲ್ಪ ನಾನು ಹಿಂತಿರುಗಿ ನೋಡ್ಬೇಕು, ಆ ಒಂದ್ ಸ್ವಲ್ಪ ಮುನ್ನಡೆಯಕ್ಕಿಂತ ಮುಂಚಿತವಾಗಿ ನೋಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಆಗ ಸ್ವಾಮಿ ಹರಿದಾಸರು ನನ್ನ ಕಡೆಗೆ ಮುಗುಳ್ನಗುತ್ತಿರುವುದನ್ನ ನೋಡಿದೆ. ಅಂದ್ರೆ ಕ್ವಶನ್ ಕೇಳಿರ್ತಾರಲ್ವಾ ಮಹಾವತಾರ್ ಬಾಬಾಜಿ ಅವರಿಗೆ, ಹರಿದಾಸ ಅನ್ನುವ ವ್ಯಕ್ತಿ ಇರ್ತಾರಲ್ಲ ಅವರು ಜಸ್ಟ್ ಅವ್ರನ್ನ ನೋಡ್ಕೊಳ್ತಾ ಮುಗುಳ್ನಗ್ತಾ ಇರ್ತಾರೆ. ಅದನ್ನ ನೋಡ್ತಾರೆ. ಹರಿದಾಸರ ಹಿಂಭಾಗದಲ್ಲಿ ಶಿವನ ಬೃಹತ್ತಾದ ಆಕೃತಿಯನ್ನ ನೋಡಿ ನಾನು ಕಂಗೆಟ್ಟೆನು. ಅಂದ್ರೆ ಆ ಪ್ರಶ್ನೆಯನ್ನು ಕೇಳಿದ ಆ ಹರಿದಾಸ ಅನ್ನುವ ವ್ಯಕ್ತಿಯ ಹಿಂಭಾಗದಲ್ಲೇ ಒಂದು ದೊಡ್ಡದಾದ ಶಿವನ ಒಂದು ಬೃಹತ್ತಾದ ಒಂದು ದೊಡ್ಡ ಆಕೃತಿ ಅನ್ನೋದು ಕಾಣುತ್ತೆ. ಅದು ನೋಡ್ಬಿಟ್ಟು ಅವ್ರಿಗೆ ತುಂಬಾನೇ ಇದೇನಪ್ಪ ಈ ತರ ಅಂತ ಸ್ವಲ್ಪ ಕಂಗೆಡ್ತಾರ. ತಕ್ಷಣ ನನಗೆ ಪ್ರಶ್ನೆ ಕೇಳಿದವರು ಹರಿದಾಸರಲ್ಲ, ಆದರೆ ಮಹೋನ್ನತ ಪ್ರಜ್ಞೆಯಾದ ಶಿವನೇ ಕೇಳಿದ್ದು ಎಂಬುದನ್ನ ಅರ್ಥ ಮಾಡಿಕೊಂಡೆ. ಅಂದ್ರೆ ಈ ಒಂದು ಕ್ವಶನ್ ನ ಕೇಳಿ ಆ ತರ ಒಂದು ಸನ್ನಿವೇಶದಲ್ಲಿ ಅವ್ರನ್ನ ಮಾತಾಡ್ಸಿರ್ತಾರಲ್ವಾ ಅವರು, ಆತ ಯಾರು ಅಲ್ಲ, ಸಾಕ್ಷಾತ್ ಪರಶಿವ ಅಂದ್ರೆ ಶಿವನೇ ಅಂತ ಇವ್ರಿಗೆ ಗೊತ್ತಾಗುತ್ತವಾಗ. ಒಂದೇ ಒಂದು ವಿಚಾರ ನನ್ನನ್ನು ಆವರಿಸಿಕೊಂಡಿತ್ತು. ನಾನು ಶಾಶ್ವತವಾದ ಆತ್ಮ ಮತ್ತು ನಾನು ನನ್ನ ಭೌತಿಕ ದೇಹದೊಂದಿಗೂ ಸಹ ಶಾಶ್ವತವಾಗಿರುತ್ತೇನೆ. ಅತೀತಕ್ಕಿಂತಲೂ ಅತೀತವಾದದ್ದನ್ನ ಸಾಧಿಸುತ್ತೇನೆ ಎಂದು ನಿರ್ಧಾರ ಮಾಡಿದಾಗ ನನ್ನ ವಯಸ್ಸು 27 ವರ್ಷ. ಅವಾಗ ಇವರು ಒಂದು ವಿಚಾರ ಅವ್ರನ್ನ ಕಂಪ್ಲೀಟ್ ಆಗಿ ಅದು ಆವರಿಸ್ಕೊಳ್ಳುತ್ತೆ. ಯಾವ ವಿಚಾರ ಅಂತಂದ್ರೆ ಇವ್ರಿಗೆ ಗೊತ್ತಾಗುತ್ತೆ, ನಾನು ಒಂದು ಶಾಶ್ವತವಾದ ಪರ್ಮನೆಂಟ್ ಆಗಿರುವಂತ ಒಂದು ಸೋಲ್, ಒಂದು ಆತ್ಮ. ಹಾಗೆ ನನ್ನ ದೇಹ ಅಂದ್ರೆ ಭೌತಿಕ ದೇಹ ಏನಿದೆ, ಈ ತರ ದೇಹ ಅವ್ರದ್ದಿದೆಯಲ್ಲ, ಆ ತರಹದ ದೇಹದೊಂದಿಗೂ ಕೂಡ ನಾನು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಾನು ಇರ್ತೀನಿ. ಅಂದ್ರೆ ಅವ್ರಿಗೆ ಅವಾಗ್ಲೇ ಗೊತ್ತಾಗ್ಬಿಡುತ್ತೆ. ಈಗೇನು ಮಹಾವತಾರ್ ಬಾಬಾಜಿ ಅವರ ಫೋಟೋ ನಾವೆಲ್ಲ ನೋಡ್ತಾ ಮಾತಾಡ್ತಾ ಅಥವಾ ಕೆಲವೊಬ್ರಿಗೆಲ್ಲ ದರ್ಶನ ಧ್ಯಾನದಲ್ಲಿ ಸಿಗ್ತಾ ಇರುತ್ತಲ್ಲ, ಅವರು ಆಗ ಯಾವ ಶರೀರದಲ್ಲಿದ್ರು ಈಗಲೂ ಕೂಡ ಅದೇ ಶರೀರದಲ್ಲಿದ್ದಾರೆ. ಅಂದ್ರೆ ಅವ್ರಿಗೆ ಸಾವನ್ನ ಗೆದ್ದ ಮಹಾನುಭಾವ ಅಲ್ವಾ. ಅವರಿಗೆ ಅವಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ, ಈ ಆತ್ಮದ ಜೊತೆಗೂ ಕೂಡ ನಾನು ಶಾಶ್ವತವಾಗಿರ್ತೀನಿ. ಹಾಗೆ ಈ ಆತ್ಮ ಒಂದು ಹೊರಮುಖವಾಗಿ ದೇಹ ಏನು ಬಟ್ಟೆಯ ತರದಲ್ಲಿ ಇದೆ, ಆ ದೇಹ ಭೌತಿಕ ದೇಹದ ಜೊತೆಗೂ ಕೂಡ ನಾನು ಶಾಶ್ವತವಾಗಿ ಇರ್ತೀನಿ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗುತ್ತೆ. ಅತೀತಕ್ಕಿಂತಲೂ ಅತೀತವಾದ ನಾನು ತುಂಬಾ ಅದ್ಭುತವಾದದ್ದನ್ನ ನಾನು ಸಾಧನೆ ಮಾಡ್ತೀನಿ ಅಂತ ನಿರ್ಧಾರ ಕೂಡ ಮಾಡ್ತಾರೆ. ಆಗ ಅವ್ರಿಗೆ 27 ವರ್ಷ ಆಗಿರುತ್ತೆ. ಹೃದಯದಲ್ಲಿ ಸಂತೃಪ್ತಿ ಮತ್ತು ಮುಖದ ಮೇಲೆ ಮುಗುಳ್ನಗೆಯೊಂದಿಗೆ ನಾನು ಮತ್ತೊಮ್ಮೆ ನಡೆಯಲು ಪ್ರಾರಂಭಿಸಿದೆ. ಕೊನೆಗೊಮ್ಮೆ ಅತೀತದೆಡೆಗೆ ನನ್ನ ನಿಜವಾದ ಪಯಣವು ಪ್ರಾರಂಭವಾಯಿತು. ಅದು ತುಂಬಾನೇ ಒಂದು ಸಂತೃಪ್ತಿ ಅನ್ನೋದು ಮೂಡುತ್ತೆ. ಸಾಕ್ಷಾತ್ ಶಿವನ ದರ್ಶನ ಅವರು ಮಾಡಿರ್ತಾರಲ್ವಾ, ಹಾಗಾಗಿ ಅವ್ರಿಗೆ ಒಂದು ಮುಗುಳ್ನಗೆ, ಹಾಗೆ ತುಂಬಾನೇ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಅವ್ರ ಪಾಡಿಗೆ ಅವರು ನಡೀತಾ ಇರ್ತಾರೆ. ನಾನು ಎಲ್ಲಿಗೆ ಹೋಗುತ್ತಾ ಇದ್ದೇನೆ ಮತ್ತು ನಾನು ಯಾವ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಅಲ್ಲಿ ಉಪಸ್ಥಿತರಿದ್ದ ಜನರಿಗೆ ಅರ್ಥವೇ ಆಗಲಿಲ್ಲ. ಅಂದ್ರೆ ಅಲ್ಲಿರೋ ಜನಗಳಿಗೆ ಗೊತ್ತಿರಲ್ಲ ಇವ್ರು ಏನು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಏನನ್ನ ಸಾಧನೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ. ನನ್ನ ಮುಖವು ಒಂದು ಉದ್ದೇಶದ ಭಾವದಿಂದ ಮತ್ತು ಏನಾದರೂ ಸಾಧಿಸಬೇಕೆಂಬ ಸಂಕಲ್ಪ ಶಕ್ತಿಯಿಂದ ಹೊಳೆಯುತ್ತಿತ್ತು.
ಅವರ ಒಂದು ಫೇಸ್ ಆ ತರಹದಲ್ಲಿ ಒಂದು ಹೊಳಪು, ಆ ಒಂದು ತೇಜೋಮಯವಾದ ಒಂದು ಕಾಂತಿಯಿಂದ ಅವರ ಒಂದು ಮುಖ ಹೊಳಿತಾ ಇರುತ್ತೆ. ಏನನ್ನು ಸಾಧನೆಯನ್ನ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರಲ್ಲ. ನಾವ್ ಏನೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಒಂದು ಸಂಕಲ್ಪ ಗಟ್ಟಿಯಾಗಿತ್ತು ಅಂದ್ರೆ ಆ ಕೆಲಸ ಕಾರ್ಯ ಅನ್ನೋದು ಸಕ್ಸಸ್ ಆಗುತ್ತೆ. ಅಥವಾ ನಾವು ಸಂಕಲ್ಪ ಮಾಡ್ದೇನೆ ಜಸ್ಟ್ ಆಗುತ್ತೋ ಇಲ್ವೋ, ಏನೋ ಹೆಂಗೋ ಅಂದ್ಕೊಂಡು ಡೌಟ್ ಪಡ್ತಾ ಇದ್ರೆ ಆ ಕೆಲಸ ಕಾರ್ಯದಲ್ಲಿ ನಮಗೆ ನಾವೇ ಕಲ್ಲಾಕೊಂಡಂಗಾಗುತ್ತೆ. ಇವರ ಆ ಒಂದು ಸಂಕಲ್ಪ ಶಕ್ತಿ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಇವನ್ ಈಗ ಸಣ್ಣ ಪುಟ್ಟ ಒಂದು ಪೂಜೆ ಪುನಸ್ಕಾರ ಮಾಡಿಸ್ಬೇಕಾದ್ರೆ ಕೂಡ ಪುರೋಹಿತರಾಗ್ಲಿ ಅವರೆಲ್ಲರೂ ನಮ್ಗೆ ಏನೇನೆಲ್ಲ ಮಾಡಿಸ್ತಾರೆ, ಫಸ್ಟ್ ಸಂಕಲ್ಪ ಮಾಡಿಸ್ತಾರೆ ಅಲ್ವಾ. ಯಾವ್ದೇ ಒಂದು ಟೈಮ್ ಅಲ್ಲಿ ಆತರ ಪ್ರತಿಯೊಬ್ಬರಿಗೂ ಆತರ ಮಾಡಿಸ್ತಾ ಇರ್ತಾರೆ. ಇವರ ಸಂಕಲ್ಪ ಅಂದ್ರೆ ಒಂದು ಮನಸ್ಸಲ್ಲಿ ಅವರು ದೃಢವಾಗಿ ನಂಬ್ಕೊಂಡಿರ್ತಾರಲ್ಲ, ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ. ಆ ಭಾವ, ಆ ಸಂಕಲ್ಪ ಶಕ್ತಿಯಿಂದ ಅವರ ಒಂದು ಮುಖ ಆ ಲೆವೆಲ್ಗೆ ಉಳಿತಾ ಇರುತ್ತೆ ಕಾಂತಿಯಿಂದ. ಕೆಲವು ಶಿಷ್ಯರು ನನಗೆ ಏನನ್ನೂ ಪ್ರಶ್ನಿಸದೆ ಹಿಂಬಾಲಿಸುತ್ತಿದ್ದರು ಮತ್ತು ಉಳಿದವರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ತುಂಬಿದ್ದವು. ಅಂದ್ರೆ ಅಷ್ಟೊತ್ತಿಗಾಗ್ಲೇ ಅವ್ರಿಗೆ ಆಗ್ಲೇ ಶಿಷ್ಯರಿಂದಾಗ್ಲೇ ಸ್ಟಾರ್ಟ್ ಆಗಿರುತ್ತೆ. ಎಷ್ಟೊಂದ್ ಜನ ಶಿಷ್ಯರು ಹಾಗೆ ಏನಂತ ಕೇಳದೆ, ಏನು ಪ್ರಶ್ನೆ ಮಾಡದೆ, ಅವ್ರು ಎಲ್ಲಿ ಹೋಗ್ತಾರೆ, ಯಾಕೆ ಹೋಗ್ತಾರೆ ಅಂತ ಏನು ಕೇಳದೆ ಜಸ್ಟ್ ಅವ್ರು ಫಾಲೋ ಮಾಡ್ಕೊಂತ ಬರ್ತಾ ಇರ್ತಾರೆ. ಇನ್ನ ಕೆಲವು ಶಿಷ್ಯರು ಅವ್ರಿಗೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಏನಿದು, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ನಮ್ಮನ್ನ, ಏನ್ ಮಾಡೋದಕ್ಕೋಸ್ಕರ, ಯಾವ ಒಂದು ಆನ್ಸರ್ ಕೂಡ ಅವ್ರಿಗೆ ಗೊತ್ತಿರಲ್ಲ. ಕೆಲವ್ರಿಗೆ ಆತರ ಏನನ್ನೋ ಕೇಳದೆ ಬರ್ತಾ ಇರ್ತಾರೆ. ಈ ತರ ಕೆಲವರು ಆತರ ನೂರಾರು ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ ಅವ್ರ ಜೊತೆಗೆ. ಹಗಲು ರಾತ್ರಿ ಎನ್ನದೆ ನಡೆಯುವುದನ್ನ ಮುಂದುವರೆಸಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಮುನ್ನಡೆದೆ. ನನ್ನ ಕಾಲುಗಳು ಸೋಲಲೇ ಇಲ್ಲ. ನಾನು ನಡೆಯುವುದನ್ನ ಮುಂದುವರೆಸಿದಷ್ಟು ನನ್ನ ಪಯಣದಲ್ಲಿ ನನ್ನ ಜೊತೆ ನಡೆಯುವವರ ಸಂಖ್ಯೆ ಕಡಿಮೆ ಆಗುತ್ತಾ ಹೋಯಿತು. ಅಂದ್ರೆ ಅವರು ಬರೀ ಕಾಲು ನಡಿಗೆಯಲ್ಲೇನೆ ಅಷ್ಟು ದೂರ ಪ್ರಯಾಣವನ್ನ ಮಾಡ್ತಾನೆ ಇರ್ತಾರೆ, ನಿಲ್ಲೋದೇ ಇಲ್ಲ. ಹಾಗೆ ಇವರ ಕಾಲು ಕೂಡ ಸೋಲಲೇ ಇಲ್ಲ. ಅಂದ್ರೆ ಆ ಒಂದು ದೃಢ ನಿರ್ಧಾರ ಮಾಡಿರ್ತಾರಲ್ವಾ, ನಾನು ಸಂಕಲ್ಪ ಮಾಡಿ ಏನನ್ನಾರು ಸಾಧನೆ ಮಾಡ್ತೀನಿ ಅಂತ. ಆಗ ಅವರ ದೇಹ ಕೂಡ ಅವ್ರಿಗೆ ಸಹಕಾರವನ್ನ ಕೊಡ್ತಾ ಇರುತ್ತೆ. ಆಗ ಇಲ್ಲಿ ಇವರು ಎಷ್ಟೊಂದ್ ಜನ ಅವ್ರು ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾರಲ್ಲ, ಮೆಲ್ಲಕ್ಕೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಆ ಒಂದು ಶಿಷ್ಯವೃಂದದ ಸಂಖ್ಯೆ ಕೂಡ. ನಾನು ಊಟವಿಲ್ಲದೆ ಖಾಲಿ ಹೊಟ್ಟೆಯಲ್ಲಿ ನಡೆಯುತ್ತಲೇ ಇದ್ದೆ. ಅಂದ್ರೆ ಊಟ ಮಾಡಿ ನಡೀತಿರ್ಲಿಲ್ಲ ಅವರು, ಈ ತರ ಖಾಲಿ ಹೊಟ್ಟೆಲೆ ಅಷ್ಟು ಒಂದು ಜರ್ನಿಯನ್ನ ಇವರು ಮಾಡ್ತಾ ಇದ್ರು. ಕೆಲವೊಮ್ಮೆ ನನ್ನ ಶಿಷ್ಯರು ಹಾಗೂ ಬೇರೆ ಜನರು ಕುಡಿಯಲು ಏನಾದರೂ ಪಾನೀಯಗಳನ್ನ ಕೊಡುತ್ತಿದ್ದರು. ಆ ಕಾಲದ ಹೆಸರಾಂತ ಗುರುಗಳ ಸಾಂಗತ್ಯದಲ್ಲಿ ನಾನು ಕಲಿತಿದ್ದರಿಂದ ಬೆಳೆದಂತಹ ನನ್ನ ಹೆಮ್ಮೆಯ ಅಹಂ ಎಲ್ಲವೂ ಹುಸಿಯಾಯಿತು. ಅಂದ್ರೆ ಕೆಲವರು ಶಿಷ್ಯರು ಆಗಾಗ ಅವ್ರಿಗೆ ಕುಡಿಯೋದಿಕ್ಕೆ ಏನಾದ್ರೂ ಒಂದು ತಂಪು ಪಾನೀಯಗಳನ್ನ ಕೊಡ್ತಾ ಇದ್ರಂತೆ. ಆಗಿನ ಕಾಲದಲ್ಲಿ ತುಂಬಾನೇ ಹೆಸರುವಾಸಿಯಾದ ಗುರುಗಳ ಸಾಂಗತ್ಯದಲ್ಲಿ ಇವರು ತುಂಬಾ ಕಲಿತಿದ್ರಂತೆ. ಬೆಳೆದಂತಹ ಆ ಒಂದು ಹೆಮ್ಮೆ ಅಹಂಕಾರ ಎಲ್ಲ ಕೂಡ ಸುಳ್ಳಾಗ್ಬಿಡ್ತು. ಅಂದ್ರೆ ಯಾರು ತುಂಬಾ ಫೇಮಸ್ ಆದ ಗುರು ಜೊತೆಗೆ ಇವರು ಶಿಷ್ಯತ್ವವನ್ನ ಹೊಂದಿ ಕಲಿತಿರ್ತಾರಲ್ಲ, ಅದೆಲ್ಲ ಆತರ ಹೋಗ್ತಾ ಬರ್ತಾ ಅವರಲ್ಲಿದ್ದ ಆ ಅಹಂಕಾರ, ಆ ಒಂದು ಪ್ರೌಡ್ ಫೀಲ್ ಇರುತ್ತಲ್ಲ, ಅದೆಲ್ಲವೂ ಕೂಡ ಸುಳ್ಳಾಗ್ಬಿಟ್ಟು ಅಂತ ಹೇಳ್ತಾ ಇದಾರೆ ಇಲ್ಲಿ. ನನ್ನ ನಿಜವಾದ ಅಸ್ತಿತ್ವದ ಕುರಿತು ತಿಳಿಯಬೇಕೆಂಬ ಅದಮ್ಯವಾದ ಹಂಬಲ ನನ್ನ ಆತ್ಮದಲ್ಲಿ ಅನುಭವವಾಯಿತು. ಅಂದ್ರೆ ಅವರ ಒಂದು ಪ್ರೆಸೆನ್ಸ್, ಅವ್ರಿಗೆ ಏನಿದ್ದಾರೆ ಅಸ್ತಿತ್ವ, ಅದಕ್ಕೆ ಸಂಬಂಧಪಟ್ಟಾಗಿ ತಿಳ್ಕೋಬೇಕು ಅಂತ ಒಂದು ಬಹಳ ಕುತೂಹಲ ಕೂಡ ಇರುತ್ತೆ ಅವ್ರಿಗೆ. ಆಗ ಅವರ ಆತ್ಮದಲ್ಲಿ ಅದ್ರ ಬಗ್ಗೆ ಅನುಭವ ಆಗುತ್ತೆ. ಅದನ್ನು ನಾನೇ ಸ್ವತಃ ವ್ಯಾಖ್ಯಾನ ಮಾಡುವ ಅಗತ್ಯವಿತ್ತು. ಈ ಪ್ರಯಾಣದಲ್ಲಿ ನೆನಪಿಡುವಂತಹ ಒಂದು ಅಂಶವೆಂದರೆ ಅದು ನನ್ನ ಶಿಷ್ಯನೊಬ್ಬನ ಸಾಂಗತ್ಯ. ಅವನು ನನ್ನ ಜೊತೆ ಸಂಪೂರ್ಣ ವಿಶ್ವಾಸದಿಂದ ಮತ್ತು ನಿಜವಾದ ನಂಬುಗೆಯಿಂದ ಯಾವುದೇ ಪ್ರಶ್ನೆಗಳನ್ನ ಕೇಳದೆ, ಹೃದಯದಲ್ಲಿ ಯಾವುದೇ ಅನುಮಾನವಿಲ್ಲದೆ ನನ್ನನ್ನು ಹಿಂಬಾಲಿಸಿದವನು. ಅವನ ಹೆಸರು ಸರಹ. ಅದೇ ಅಷ್ಟೂ ಜನ ಶಿಷ್ಯರು ಬರ್ತಾ ಇದ್ರಲ್ವಾ, ಎಲ್ಲಾ ಶಿಷ್ಯರು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂದ್ಬಿಡ್ತಾರೆ. ಲಾಸ್ಟ್ಗೆ ಒಬ್ಬ ಶಿಷ್ಯ ಉಳಿದಿರ್ತಾನೆ, ಆತನೇ ಸರಹ. ಆ ವ್ಯಕ್ತಿ ಯಾವುದೇ ತರಹದಲ್ಲಿ ಕೂಡ ಪ್ರಶ್ನೆಯನ್ನ ಮಾಡದೆ ಸಂಪೂರ್ಣವಾದ ಒಂದು ವಿಶ್ವಾಸ ತನ್ನ ಗುರು ಆದಂತಹ ಮಹಾವತಾರ್ ಬಾಬಾಜಿ ಅವ್ರ ಮೇಲೆ ಇಟ್ಬಿಟ್ಟು ಅವ್ರ ಜೊತೆಗೆ ಬರ್ತಾನೆ ಇರ್ತಾರೆ. ಯಾವುದೇ ಒಂದು ಅನುಮಾನ ಕೂಡ ಅವರಲ್ಲಿ ಇರೋದಿಲ್ಲ. ಅವರ ಹೆಸರು ಸರಹ ಅಂತ ಹೇಳ್ತಾ ಇದ್ದಾರೆ. ಆಗ ಪಲ್ಲವಿ ಮೇಡಮ್ ಕೇಳ್ತಾರೆ, ದಯವಿಟ್ಟು ನಿಮ್ಮ ಶಿಷ್ಯ ಸರಹನ ಬಗ್ಗೆ ಇನ್ನೂ ಸ್ವಲ್ಪ ಹೇಳುತ್ತೀರಾ ಸರ್, ನಿಮ್ ಶಿಷ್ಯನ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬಾಬಾಜಿ ಅವ್ರು ಹೇಳ್ತಾರೆ, ಸರಹ ಒಬ್ಬ ದಯಾಳು, ಉದಾರ,
ಸಮರ್ಪಿತ ಶ್ರೇಷ್ಠವಾದ ಆತ್ಮ. ಅಂದ್ರೆ ಆತನ ಬಗ್ಗೆ ವಿವರಣೆ ಈ ತರ ಕೊಡ್ತಾ ಇದ್ದಾರೆ. ತುಂಬಾನೇ ದಯಾಳಾಗಿದ್ದ ಆತ, ತುಂಬಾನೇ ಉದಾರ ಗುಣದವನಾಗಿದ್ದ, ಹಾಗೆ ತುಂಬಾನೇ ಡೆಡಿಕೇಟೆಡ್, ಅಂದ್ರೆ ತುಂಬಾನೇ ಸಮರ್ಪಿತ, ತನ್ನ ಗುರುವಿಗೆ ತನ್ನನ್ನೇ ತಾನು ಅರ್ಪಿಸಿಕೊಂಡವನು ಆತ. ಹಾಗೆ ಸಮರ್ಪಿತನಾದಂತಹ ಒಂದು ಶ್ರೇಷ್ಠವಾದ ಒಂದು ಆತ್ಮ ಅಂತ ಹೇಳ್ತಾ ಇದ್ದಾರೆ. ಮಾನವತೆಯ ಸೇವೆ ಮಾಡುವುದೇ ಅವನ ಗುರಿಯಾಗಿತ್ತು. ಅವನು 15 ವರ್ಷದವನಿರುವಾಗ ಶ್ರೀಲಂಕಾದ ಒಂದು ಸಣ್ಣ ಹಳ್ಳಿಯಲ್ಲಿ ಭೇಟಿಯಾದೆ. ಅಂದ್ರೆ ಈ ಒಂದು ಸ್ಟೇಜ್ ಅಲ್ಲಿ ಆ 15ನೇ ವಯಸ್ಸಿನಲ್ಲಿ ಅವನು ಇರ್ತಾನಲ್ಲ ಸರಹ, ಆ ಟೈಮಲ್ಲಿ ಶ್ರೀಲಂಕಾದ ಒಂದು ಹಳ್ಳಿಯಲ್ಲಿ, ಸಣ್ಣ ಹಳ್ಳಿಯಲ್ಲಿ ಆತನನ್ನ ಭೇಟಿ ಆಗ್ತಾರೆ. ಆಗ ಅವನಿಗೆ ಬರೀ 7 ವರ್ಷ ವಯಸ್ಸು, ನಿಷ್ಕಳಂಕ ಮುಗ್ಧ ಮುಖ, ಕೇಸರಿ ಬಣ್ಣದ ಉಡುಪು ಮತ್ತು ಒಬ್ಬ ಯೋಗಿ ಆಗಬೇಕು ಎಂಬ ಆಳವಾದ ಆಕಾಂಕ್ಷೆಯನ್ನು ಹೊಂದಿದ್ದ. ಅವನು ಯಾವಾಗಲೂ ಸನ್ಯಾಸಿಗಳ ಜೀವನ ಶೈಲಿಯಿಂದ ಆಕರ್ಷಿತನಾಗಿದ್ದ. ಅಂದ್ರೆ ಅವನ ಬಗ್ಗೆ ಹೇಳ್ತಾ ಇದ್ದಾರೆ. ಆತ ಒಂದು 7 ವರ್ಷದವನ ಇದ್ದಾಗ್ಲೇನೆ ಅವನ ವಯಸ್ಸು ತುಂಬಾನೇ ನಿಷ್ಕಳಂಕ, ಅಂದ್ರೆ ಯಾವುದೇ ತರಹದ ಕಲ್ಮಶ ಇಲ್ಲದೆ ಕಲ್ಮಶ ರಹಿತವಾದಂತಹ ವ್ಯಕ್ತಿ. ಅಂದ್ರೆ ಒಂದು ಯಾವುದೇ ತರಹದ ಒಂದು ಅರಿಷಡ್ ವರ್ಗಗಳಿಗೆ ಒಳಗಾಗದೆ ಎಲ್ಲ ರೀತಿಯಲ್ಲೂ ಅದನ್ನ ಬಿಟ್ಟವನಾಗಿದ್ದ. ಜೊತೆಗೆ ಒಂದು ಮುಗ್ಧವಾದ ಮುಖ, ಕೇಸರಿ ಬಣ್ಣದ ಉಡುಪನ್ನ ತೊಟ್ಟಿದ್ದ. ಅವನಿಗೆ ಒಬ್ಬ ಯೋಗಿ ಆಗ್ಬೇಕನ್ನೋ ಒಂದು ಆಳವಾದ ಒಂದು ಆಕಾಂಕ್ಷೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಆ ಸನ್ಯಾಸಿಗಳ ಜೀವನ ಶೈಲಿಯಿಂದ ಆತ ತುಂಬಾನೇ ಆಕರ್ಷಿತನಾಗಿದ್ದ ಅಂತ ತಿಳಿಸ್ತಿದ್ರೆ. ಅಂದ್ರೆ ಈಗ ಸನ್ಯಾಸಿಗಳನ್ನ ನೋಡ್ತಾ ಇರ್ತಾರಲ್ಲ ಕೆಲವರು, ಅವ್ರಿಗೆಲ್ಲ ಎಲ್ಲೋ ಒಂದ್ ಕಡೆಗೆ ಕೆಲವ್ರಿಗೆ ಆಗ್ತಾ ಇರುತ್ತೆ, ಅವರಿಂದ ಅಟ್ರಾಕ್ಟ್ ಆಗ್ಬಿಟ್ಟು ನಾನು ಕೂಡ ಅವ್ರ ತರದಲ್ಲಿ ಸನ್ಯಾಸಿ ಆಗ್ಬೇಕು, ನಾನು ಅವ್ರ ತರದಲ್ಲಿ ಜೀವನ ನಡೆಸ್ಬೇಕು, ಆ ತರ ಒಂದು ಶೈಲಿ, ಆ ಜೀವನ ಶೈಲಿ ನನ್ನದು ಆಗಿರ್ಬೇಕು ಅಂತ ಕೆಲವರು ತುಂಬಾ ಆಳವಾಗಿ ಅಂದ್ಕೊಂಡಿರ್ತಾರಲ್ಲ, ಆ ತರದಲ್ಲಿ ಈತ ಕೂಡ ಒಬ್ಬ. ಅವನು ಹಳ್ಳಿಗೆ ಯಾರೇ ಸನ್ಯಾಸಿಗಳು ಬಂದವರು ಅವರನ್ನ ತಪ್ಪದೆ ಭೇಟಿಯಾಗುತ್ತಿದ್ದ ಮತ್ತು ಅವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಅಂದ್ರೆ ಯಾರೇ ಆ ತರ ಸನ್ಯಾಸಿಗಳು ಬಂದ್ರು ಕೂಡ ತುಂಬಾನೇ ಅಟ್ರಾಕ್ಟ್ ಆಗ್ತಿದ್ದ, ಅವ್ರ ಬಗ್ಗೆ ಕಾಳಜಿ ವಹಿಸೋದಷ್ಟೇ ಅಲ್ಲದೆ ಅವರ ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದ್ದ. ನಾನು ಅವನನ್ನ ಭೇಟಿಯಾದಾಗ ಅವನು ತನ್ನ ತಾಯಿಯ ಜೊತೆಗೆ ಬಂದಿದ್ದ. ಯೋಗಿಗಳ ಗುಂಪೊಂದು ಅವನ ಹಳ್ಳಿಗೆ ಬರುತ್ತಾ ಇದ್ದೆ ಎಂದು ಅವನಿಗೆ ಗೊತ್ತಾಯಿತು. ಅಂದ್ರೆ ಯೋಗಿಗಳ ಒಂದು ಗುಂಪು ಅವನ ಹಳ್ಳಿಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅವನು ತನ್ನ ತಾಯಿ ಜೊತೆಗೆ ಆ ಯೋಗಿಗಳ ಗುಂಪನ್ನ ಮೀಟ್ ಮಾಡೋದಿಕ್ಕೆ ಬಂದಿರ್ತಾನೆ. ಅವನು ತನ್ನ ತಾಯಿಯನ್ನು ಜೊತೆಗೆ ಕರೆದುಕೊಂಡು ಬಂದಿದ್ದ. ನದಿಯ ದಂಡೆಯ ಮೇಲೆ ನಮ್ಮ ಮೂಲ ಶಿಬಿರವಿತ್ತು. ಅಂದ್ರೆ ಇವರು ಒಂದು ಶಿಬಿರವನ್ನ ಅಲ್ಲಿ ಹಾಕೊಂಡಿರ್ತಾರೆ. ಆ ಒಂದು ನದಿ ದಂಡೆ ಇರುತ್ತಲ್ಲ, ಆ ದಂಡೆಯ ಮೇಲೆ ಆ ಶಿಬಿರ ಹಾಕೊಂಡಿರ್ತಾರೆ. ಅಲ್ಲಿ ನಾವು ನಮ್ಮ ಡೇರೆಗಳನ್ನ ಹಾಕಿದ್ದೆವು. ಅವನು ನಮ್ಮನ್ನು ಭೇಟಿಯಾಗಲು ಅಲ್ಲಿಗೆ ಬಂದ. ನನ್ನ ಗುರುಗಳಾದ ದಿವಿಜಾ ಸ್ವಾಮಿಯವರೊಂದಿಗೆ ನಾನು ಒಂದು ಸೂತ್ರದ ಮೇಲೆ ಅಧ್ಯಯನ ಮಾಡುತ್ತಿದ್ದೆ. ಅಂದ್ರೆ ಇವರು ಮಹಾವತಾರ್ ಬಾಬಾ ಅವರು ಹೇಳ್ತಾ ಇದ್ದಾರೆ, ಇವರ ಗುರು ಆದಂತಹ ದಿವಿಜಾ ಸ್ವಾಮಿಯವರೊಂದಿಗೆ ಯಾವುದೋ ಒಂದು ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಅವರು ಸ್ಟಡಿ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವರು ತಮ್ಮ ಉಪದೇಶದ ಮೂಲಕ ನನಗೆ ಕಲಿಸುತ್ತಿದ್ದರು. ನಮ್ಮ ಶಿಬಿರದ ಎಲ್ಲಾ ಯೋಗಿಗಳನ್ನ ಭೇಟಿಯಾಗಿ ಕೊನೆಗೆ ನಮ್ಮನ್ನು ಭೇಟಿಯಾಗಲು ಬಂದನು. ಅಂದ್ರೆ ಅವರೆಲ್ಲಾ ಸ್ವಾಮಿ ಯೋಗಿಗಳನ್ನೆಲ್ಲ ಮೀಟ್ ಮಾಡ್ಬಿಟ್ಟು ಆ ತರಹನ ವ್ಯಕ್ತಿ ಇವ್ರ ಹತ್ರ ಬರ್ತಾನೆ. ನನ್ನನ್ನು ನೋಡಿದ ಕೂಡಲೇ ಅವನ ಕಣ್ಣುಗಳು ಆಳವಾಗಿ ಪ್ರಜ್ವಲಿಸಿದವು ಮತ್ತು ನನ್ನ ಕಡೆಗೆ ಆಶಯದಿಂದ ನೋಡತೊಡಗಿದನು. ಮಹಾವತಾರ್ ಬಾಬಾಜಿ ಅವರನ್ನ ನೋಡಿದ ತಕ್ಷಣ ಆತನ ಸರಹ, ಆ ವ್ಯಕ್ತಿಯ ಕಣ್ಣುಗಳು ತುಂಬಾನೇ ಡೀಪ್ ಆಗಿ ಒಂಥರ ನಕ್ಷತ್ರದ ರೀತಿಯಲ್ಲಿ ಒಳಿತಾ ಇರುತ್ತೆ ಆತನ ಕಣ್ಣುಗಳು. ಹಾಗೆ ತುಂಬಾ ಆಸೆಯಿಂದ ಆತನ ಕಡೆಗೆ, ಮಹಾವತಾರ್ ಬಾಬಾ ಕಡೆಗೆ ಆತ ನೋಡ್ತಾ ಇರ್ತಾನೆ. ನಾನು ಕುತೂಹಲದಿಂದ ಅವನನ್ನ ಕೇಳಿದೆ, ನನ್ನಲ್ಲಿ ಏನು ನೋಡುತ್ತಿದ್ದೀಯಾ? ಅವನು ಸ್ವಲ್ಪವೂ ವಿಚಲಿತನಾಗದೆ ಹೇಳಿದ, ನನ್ನ ಗುರುವನ್ನು. ಎಷ್ಟು ಅದ್ಭುತವಾದ ಮಾತನ್ನ ಹೇಳ್ತಾರೆ ನೋಡಿ. ಅವ್ರಿಗೆ ಯಾವಾಗ್ಲೇ ಗೊತ್ತಾಗುತ್ತೆ, ಆ ಸಣ್ಣ ವಯಸ್ಸಿನಲ್ಲಿ ಆ ಸರಹ ಅನ್ನುವ ವ್ಯಕ್ತಿಗೆ ಮಹಾವತಾರ್ ಬಾಬಾ ಅವರನ್ನ ನೋಡಿದ ಕೂಡಲೇ ಕುತೂಹಲದಿಂದ, ಕ್ಯೂರಿಯಾಸಿಟಿಯಿಂದ ಅವರು ನೋಡ್ತಾ ಇದ್ದಾಗ, ನನ್ನನ್ನು ಏನಕ್ಕೆ ನೋಡ್ತಾ ಇದೀಯಾ, ನನ್ನಲ್ಲಿ ಏನ್ ನೋಡ್ತಾ ಇದೀಯಾ ಅಂತ ಬಾಬಾಜಿ ಕೇಳಿದಾಗ ಅವ್ರು ಯಾವುದೇ ತರಹದಲ್ಲಿ ಕೂಡ ಡಿಸ್ಟರ್ಬ್ ಆಗದೆ, ನನ್ನ ಗುರುನ ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ಅಂತ ಹೇಳ್ತಾರೆ. ಈ ಆನ್ಸರ್ ಕೊಡ್ತಾರೆ, ನಿಮಗಾಗಿ ಕಾಯುತ್ತಿದ್ದೆ, ಮತ್ತೆ ಈಗ ನನ್ನ ಹುಡುಕಾಟ ಈಗ ಮುಗಿಯಿತು ಎಂದೆನಿಸುತ್ತದೆ. ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನಿಮ್ಮ ಜೊತೆಗೆ ಕರೆದೊಯ್ಯಿರಿ ಎಂದು ವಿನಮ್ರತೆಯಿಂದ ಕೈ ಮುಗಿದು ಕೇಳಿಕೊಂಡ. ಎಷ್ಟು ಅದ್ಭುತವಾದ ಒಂದು ಸೀನ್ ನೋಡಿ ಮಾಸ್ಟರ್ಸ್. ಅದು ನಿಮ್ಗಾಗಿ ನಾನು ಕಾಯ್ತಾ ಇದ್ದೆ, ನಿಮ್ಗಾಗಿನೇ ನನ್ನ ಹುಡುಕಾಟ, ಈ ಹುಡುಕಾಟ ಈಗ ಮುಗ್ದಿದೆ, ದಯವಿಟ್ಟು ನನ್ನನ್ನ ನಿಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನಿಮ್ ಜೊತೆ ಕರ್ಕೊಂಡು ಹೋಗ್ರಿ ಅಂತ ತುಂಬಾನೇ ಒಂದು ವಿನಮ್ರತೆಯಿಂದ ಅವರು
ಕೈ ಮುಗಿದು ಕೇಳ್ಕೊಳ್ತಾರೆ. ಅವನ ಈ ಪ್ರತಿಕ್ರಿಯೆಯಿಂದ ನನಗೆ ತುಂಬಾ ಆಶ್ಚರ್ಯವಾಯಿತು. ಬಾಬಾಜಿಯವ್ರಿಗೆ ತುಂಬಾ ಈ ತರ ಸರ್ಪ್ರೈಸ್ ಆಗುತ್ತೆ ಅವ್ರಿಗೆ. ಸರಹನ ತಾಯಿ ಮುಗುಳ್ನಗುತ್ತಾ ಹೇಳಿದಳು, ನನ್ನ ಮಗುವಿನಲ್ಲಿ ಒಬ್ಬ ಯೋಗಿಯ ಸ್ವಭಾವವನ್ನ ನಾನು ಗಮನಿಸಿದ್ದೇನೆ. ಅವನು 3 ವರ್ಷದವನಾಗಿದ್ದಾಗಿಂದಲೂ ದಾರಿಯಲ್ಲಿ ಹೋಗುತ್ತಿರುವ ಯೋಗಿಗಳನ್ನ ನೋಡಿದರೆ ಸಾಕು ಅವನಿಗೆ ಅವರ್ಚನೀಯ ಆನಂದವಾಗುತ್ತಿತ್ತು. ಆ ತಾಯಿ ಯಾರು, ಸರಹನ ತಾಯಿ ಈ ತರ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆಕೆ ಕೂಡ ಮುಗುಳ್ನಗುತ್ತಾ ನನ್ನ ಮಗು ಅಂದ್ರೆ ಆಕೆಯ ಸರಹನ ಮಗನಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಯೋಗಿಗಳ ಲಕ್ಷಣಗಳನ್ನ ನಾನು ನನ್ನ ಮಗನಲ್ಲಿ ನೋಡಿದ್ದೀನಿ. ಅಂದ್ರೆ ಯಾವ ತರ ಯೋಗಿಗಳಿರ್ತಾರೆ ಆ ತರ ಲಕ್ಷಣಗಳನ್ನ ನಾನು ಗಮನಿಸಿದ್ದೀನಿ. ಅದು 3 ವರ್ಷದವನಾಗಿದ್ದಾಗ್ಲೂ ಕೂಡ ಆತ ಯೋಗಿಗಳನ್ನ ನೋಡಿದ್ರೆ ಸಾಕು ತುಂಬಾ ಅಟ್ರಾಕ್ಟ್ ಆಗ್ತಿದ್ದ, ತುಂಬಾ ಇಷ್ಟ ಪಡ್ತಾ ಇದ್ದ ನನ್ನ ಮಗು ಅಂತ ಮಗನಿಗೆ ಸಂಬಂಧಪಟ್ಟ ಹಾಗೆ ಅವರು ಅಲ್ಲಿ ಮಹಾವತಾರ್ ಬಾಬಾ ಹತ್ರ ಹೇಳ್ತಾ ಇದ್ದಾರೆ. ಹಾಗೆ ತುಂಬಾನೇ ಅವನಿಗೆ ತುಂಬಾ ಸಂತೋಷ ಕೂಡ ಆಗ್ತಾ ಇತ್ತು ಯೋಗಿಗಳನ್ನ ನೋಡಿದಾಗ. ನನ್ನ ಗುರುಗಳು ನನ್ನನ್ನು ತಮ್ಮ ಜೊತೆಗೆ ಕರೆದೊಯ್ಯುವ ದಿನಕ್ಕಾಗಿ ನೀನು ನಿನ್ನನ್ನು ಮಾನಸಿಕವಾಗಿ ಸಿದ್ಧ ಮಾಡಿಕೋ ಎಂದು ಅವನು ಕೇವಲ 5 ವರ್ಷದವನಾಗಿದ್ದಾಗ ನನಗೆ ಹೇಳಿದ್ದರು. ಅಂದ್ರೆ ಇವರು ಸಂಬಂಧ ಇನ್ನ ಗುರುಗಳನ್ನ ಬೇರೆ ಇವ್ರು ಮೀಟ್ ಮಾಡಿರ್ತಾರಲ್ಲ, ಆ ಗುರು ಕೂಡ ಈ ತಾಯಿಗೆ ಹೇಳಿರ್ತಾರೆ, ಸರಹ ಅನ್ನುವ ವ್ಯಕ್ತಿ ಆತ ಒಬ್ಬ ಯೋಗಿ ಆಗ್ತಾನೆ. 5 ವರ್ಷದವನಾಗಿದ್ದಾಗ ಆತನಿಗೆ ಸಂಬಂಧಪಟ್ಟಂಗೆ ಹೇಳಿರ್ತಾರೆ, ಆತ ಯೋಗಿಯಾಗಿ ಹೋಗ್ತಾನೆ, ನಿನ್ನನ್ನ ನೀನು ಮಾನಸಿಕವಾಗಿ ಸಿದ್ಧವಾಗಿಟ್ಕೋ. ಯಾಕೆ ಅಂದ್ರೆ ಯಾರೇ ಆಗ್ಲಿ, ಈಗ ಮಕ್ಕಳು ಒಬ್ಬ ಯೋಗಿ ಆಗ್ತಾರೆ, ಸನ್ಯಾಸಿ ಋಷಿ ಮುನಿಗಳಾಗ್ತಾರೆ ಅಂದ್ರೆ ತಕ್ಷಣ ಕಳಿಸ್ಬಿಡ್ತಾರ? ಇಲ್ಲ ಅಲ್ವಾ? ಈಗ ನೀವಾಗ್ಲಿ ನಾವಾಗ್ಲಿ ಅಯ್ಯೋ ನನ್ನ ಮಗ ಮದ್ವೆ ಆಗ್ಬೇಕು, ದೊಡ್ಡನಾಗಿ ಮದ್ವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಮೊಮ್ಮಕ್ಕಳು, ಈ ತರ ಎಲ್ಲ ಕನಸು ಆಸೆಗಳನ್ನ ಇಟ್ಕೊಂಡಿರ್ತೀವಿ, ಅದು ಸಹಜವಾಗಿರುತ್ತೆ. ಆದ್ರೆ ಈಕೆಗೆ ಅಡ್ವಾನ್ಸ್ ಆಗಿ ಆ ಒಂದು ವಿಚಾರವನ್ನ ಅವ್ರು ಹೇಳಿರ್ತಾರೆ, ಈ ತರ ಯೋಗಿಯಾಗಿ ಮುಂದೆ ಅವ್ನು ಹೋಗೋನಿದ್ದಾನೆ, ನಿನ್ನನ್ನ ನೀನು ಮಾನಸಿಕವಾಗಿ ಸಿದ್ಧಪಡಿಸ್ಕೋ, ಪ್ರಿಪೇರ್ ಆಗು ಅಂತ ಆಕೆಗೆ ಹೇಳಿರ್ತಾರೆ. ಇಂದು ಆ ದಿನ ಬಂದಿದೆ ಮತ್ತು ನನ್ನ ಸಂತೋಷಕ್ಕೆ ಪಾರವಿಲ್ಲ. 2 ವರ್ಷಗಳಿಂದ ಈ ಅಗಲಿಕೆಗೆ ನನ್ನನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ವಾವ್, ಎಷ್ಟು ಗ್ರೇಟ್ ನೋಡಿ ಆ ತಾಯಿ ಕೂಡ. ಅಂದ್ರೆ ಆ ಮೆಸೇಜ್ನ ಆ ತಾಯಿಗೆ ಕೊಟ್ಟಾಗ 2 ವರ್ಷದಿಂದ ಅವರನ್ನ ಅವರು ಮಾನಸಿಕವಾಗಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಮಗನಿಂದ ದೂರ ಇರೋದಿಕ್ಕೆ. ಅಂದ್ರೆ ಆ ಮಗ ಯೋಗಿ ಆಗಿ ಹೋಗ್ತಾನೆ, ಹೋಗ್ಲಿ, ನಾನು ಆ ಮಗನನ್ನ ಬಿಟ್ಟಿರ್ತೀನಿ, ಅದು ಸಂತೋಷವಾಗಿರ್ತೀನಿ, ಆ ಮಗ ಚೆನ್ನಾಗಿರ್ಲಿ, ಸಮಥಿಂಗ್ ಏನೇನಿರುತ್ತೆ ಅದನ್ನೆಲ್ಲ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿರ್ತಾರಲ್ವಾ. ಈ ನಾವೇ ಆಗ್ಲಿ ಒಂದ್ ಮನೆಯಲ್ಲಿ ಯಾರ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ. ಅವ್ರು ಬರ್ತಾರೆ ಅಂದ ತಕ್ಷಣ ಇಲ್ಲ ಮನೆ ಕ್ಲೀನಿಂಗ್ ಇಂದ ಹಿಡ್ದು ಅವ್ರು ಬಂದಾಗ ಅದು ಕೊಡ್ಬೇಕು, ಇದು ಕೊಡ್ಬೇಕು, ಈ ತರ ಟ್ರೀಟ್ ಮಾಡ್ಬೇಕು, ಯಾವ್ಯಾವ ತರದಲ್ಲೆಲ್ಲ ಒಂದು ಪ್ರಿಪ್ರೇಷನ್ ಫಸ್ಟೇ ನಾನು ಪ್ಲಾನಿಂಗ್ ಮಾಡ್ಕೊತೀವಲ್ಲ, ಆ ಪ್ಲಾನಿಂಗ್ ಇಲ್ದೆ ವಿತೌಟ್ ಪ್ಲಾನಿಂಗ್ ಸಡನ್ ಆಗಿ ಒಂದು 15 ಜನ 20 ಜನ ಸಡನ್ ಆಗಿ ಮನೆಗೆ ಎಂಟ್ರಿ ಕೊಟ್ರು ಅಂದ್ರೆ ನಮ್ಗೆ ಹೆಂಗೆ ಕಕ್ಕಾಬಿಕ್ಕಿ ಆಗಿ ಹೋಗ್ಬಿಡ್ತೀವಲ್ವಾ. ಯಾರೇ ಆಗ್ಲಿ ಏನ್ ಮಾಡ್ಬೇಕಪ್ಪ, ಇದೇನ್ ಇಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ, ಸಡನ್ ಆಗಿ ಬಂದ್ಬಿಟ್ರು, ಏನ್ ಮಾಡ್ಬೇಕು, ಏನು ಯಾವ ತರ ಮಾಡ್ಬೇಕು, ಅದೇನೂ ಇರಲ್ಲ ಅವಾಗ. ಅದೇ ತರಹದಲ್ಲಿ ಇವ್ರು ಅಂತ ಮಗ, ಆ ಮಗ ಮನೆ ಬಿಟ್ಟು, ಅದು ತಾಯಿಯನ್ನ ಬಿಟ್ಟು ತುಂಬಾ ದೂರದಲ್ಲೇ ಮತ್ತೆ ಎಂದೂ ಕೈಗೆ ಸಿಗದೆ ಇರೋ ರೀತಿಯಲ್ಲಿ ಹೋಗ್ತಾನೆ ಅಂದ್ರೆ ಆ ತಾಯಿಗೂ ಕೂಡ ಅದೇ ತರಹದಲ್ಲಿ ಒಂದು ಮಾನಸಿಕ ಸ್ಥಿತಿ ಹೇಗಿರ್ಬೇಕು ಅದನ್ನ ಸಿದ್ಧತೆ ಪಡಿಸಿರ್ತಾರೆ ಆ ಒಬ್ಬ ಯೋಗಿ. ಆಲ್ರೆಡಿ ಒಂದು ಇನ್ಫಾರ್ಮೇಶನ್ ಕೊಟ್ಟು, ಆ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಇವ್ರು ಅದನ್ನೇ ಹೇಳ್ತಾರೆ, ನನ್ನನ್ನ ನಾನು 2 ವರ್ಷದಿಂದ ನಾನು ಸಿದ್ಧಪಡಿಸ್ಕೊಂಡಿದ್ದೇನೆ, ಆದ್ದರಿಂದ ನನ್ನ ಮಗನನ್ನ ಕಳೆದುಕೊಳ್ಳುತ್ತೇನೆ ಅನ್ನೋ ನೋವು ಕೂಡ ನನಗೆ ಆಗೋದಿಲ್ಲ, ದಯವಿಟ್ಟು ಅವನನ್ನ ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಅಂತ ಇವರು ಕೂಡ ಆ ತಾಯಿ ಕೂಡ ವಿನಂತಿಸಿಕೊಳ್ತಾರೆ. ಅವಳ ಸ್ಪಷ್ಟತೆ ಪ್ರಭಾವಶಾಲಿ ಪೂರ್ಣವಾಗಿತ್ತು. ಅಂದ್ರೆ ಆಕೆ ಎಷ್ಟು ಕ್ಲಾರಿಟಿಯಿಂದ ಇರ್ತಾಳೆ ಅಂದ್ರೆ ಯಾವುದೇ ತರಹದ ಒಂದು ಅನುಮಾನ ಇಲ್ಲದೆ, ಎಮೋಷನಲ್ ಆಗದೆ, ಒಂದು ಅಷ್ಟೇ ಒಂದು ಪ್ರಭಾವ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಆ ಒಂದು ಮಾತನ್ನ ಆಕೆ ಹೇಳಿರ್ತಾಳೆ. ಒಬ್ಬ ತಾಯಿಯ ನಿಸ್ವಾರ್ಥತೆ ಮತ್ತು ತನ್ನ ಮಗುವಿಗಾಗಿ ಷರತ್ತಿಲ್ಲದ ಪ್ರೀತಿಯನ್ನ ಕಂಡು ಬೆರಗಾದೆ. ಅಂದ್ರೆ ನಾವು ಮಕ್ಕಳಿಗೆ, ಮಗನಿಗೆ ಆಗ್ಲಿ ಮಗಳಿಗೆ ಯಾರಿಗೆ ಆಗ್ಲಿ ಒಂದು ಕಂಡೀಷನ್ ಕೊಡ್ತಾ ಇರ್ತೀವಿ, ನೀನ್ ಹೀಗಿರ್ಬೇಕು ಹಾಗಿರ್ಬೇಕು, ಸಹಜವಾಗಿ ನನ್ನನ್ನ ಸೇರಿಸ್ಬಿಟ್ಟು ಎಲ್ಲರೂ ಹಾಗೆ ಇರ್ತೀವಲ್ವಾ, ಈ ತರ ನಡ್ಕೋಬೇಕು ಅಂದ್ರೆ ಒಂದು ಕಂಡೀಷನ್ ಆಗ್ತಾ ಇರ್ತೀವಿ. ಆದ್ರೆ ಈಕೆ ತನ್ನ ಮಗನಿಗೆ ಯಾವುದೇ ತರಹದ ಕಂಡೀಷನ್ ಇಲ್ದಂಗೆ ಅತಿಯಾದ ಪ್ರೀತಿಯನ್ನ ದಯಪಾಲಿಸಿದ್ದಲ್ಲೇ ಅಲ್ಲದೆ ಆತನ ಆಸೆ ಆಕಾಂಕ್ಷೆಗಳಿಗೆ ಬೆಂಗಾವಲಾಗಿ ಹೋಗ್ಲಿ ಆಗ್ಲಿ, ಆತನ ಆಸೆ ಈಡೇರ್ಲಿ, ಅದಕ್ಕೆ ಈಕೆ ಸಂತೋಷದಿಂದ ಒಪ್ಪಿಗೆಯನ್ನ ಕೊಟ್ಟಿದ್ದಾಳೆ. ಅದನ್ನ ನೋಡಿ ಇವ್ರಿಗೆ ತುಂಬಾನೇ ಸರ್ಪ್ರೈಸ್ ಆಗಿ ತುಂಬಾ ಬೆರಗಾಗ್ತಾರೆ ಆಶ್ಚರ್ಯದಿಂದ ಮಹಾತಾರ್ ಬಾಬಾ ಅವರು. ನಾನಾಗ ಇನ್ನೂ ಅರೆಯದವನಾಗಿದ್ದೆ, ಅಂದ್ರೆ ಇವರು ಕೂಡ ಟೀನೇಜರ್ ಆಗಿರ್ತಾರೆ, ಇವರು ಕೂಡ ಸಣ್ಣ ವಯಸ್ಸೇ ಇರುತ್ತತ್ ಇವ್ರದ್ದು ಕೂಡ.
ನನ್ನ ಏಕಾಗ್ರತೆ ವಿವಿಧ ಗುರುಗಳಿಂದ ಹೆಚ್ಚಿನ ಜ್ಞಾನವನ್ನ ಪಡೆಯುವ ಕಡೆಗಿತ್ತು. ಅಂದ್ರೆ ಇವರು ಕೂಡ ಗುರುವನ್ನ ಅರಸುತ್ತಾ ಹೋಗ್ತಾ ಇರ್ತಾರೆ, ಹಾಗೆ ಗುರುಗಳಿಂದ ಇನ್ನು ಜ್ಞಾನ ಜಾಸ್ತಿ ಪಡ್ಕೋಬೇಕಪ್ಪ ಅನ್ನೋದ್ರ ಕಡೆಗೆ ಇವ್ರಿಗೆ ಒಂದು ಗುರಿ ಇರುತ್ತೆ. ಅದ್ರ ಜೊತೆಗೆ ಈತ ಬಂದ್ಬಿಟ್ಟು ಅದೇ ಇವ್ರಿಗಿಂತ ಸಣ್ಣ ವ್ಯಕ್ತಿ ಬಂದ್ಬಿಟ್ಟು ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡೋದಾಗ ಸರ್ಪ್ರೈಸ್ ಆಗುತ್ತಲ್ವ ಯಾರಿಗೆ ಆಗ್ಲಿ, ಅದೇ ತರ ಇವ್ರಿಗಾಗುತ್ತೆ. ಆಗ ದಿವಿಜಾ ಸ್ವಾಮಿಯವರು ಸ್ವಲ್ಪ ದೂರದಿಂದ ನಮ್ಮ ಸಂಭಾಷಣೆಯನ್ನ ಕೇಳುತ್ತಿದ್ದಾರೆ. ಅಂದ್ರೆ ಮಹಾವತಾರ್ ಬಾಬಾಜಿ ಅವರ ಗುರು ಆಗಿರ್ತಾರಲ್ಲ ಅವರು, ಆ ಸ್ವಾಮಿ ದಿವಿಜಾ ಸ್ವಾಮಿ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು. ನಾನು ತಲೆ ತುಂಬಾ ಪ್ರಶ್ನೆಗಳನ್ನ ತುಂಬಿಕೊಂಡು ಅವರತ್ತ ನೋಡಿದೆ. ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಒಪ್ಕೊಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಮಹಾವತಾರ್ ಬಾಬಾ ಸುಮ್ನೆ ಇರ್ತಾರೆ. ಆಮೇಲೆ ಅವರ ಗುರು ದಿವಿಜಾ ಸ್ವಾಮಿಗಳನ್ನ ಜಸ್ಟ್ ಹಾಗೆ ನೋಡ್ತಾರ. ಅವಾಗ ಅವರು ನನ್ನ ಕಣ್ಣುಗಳಲ್ಲಿ ನೋಡಿ ಅರ್ಥ ಮಾಡಿಕೊಂಡರು. ಅಂದ್ರೆ ಆ ಕಣ್ಣುಗಳೆಲ್ಲ ಸಂಭಾಷಣೆ ನಡೆಯುತ್ತೆ. ಆ ಕಣ್ಣನ್ನ ನೋಡ್ಬಿಟ್ಟು ಆ ಸ್ವಾಮಿ ಗುರುಗಳು ಅರ್ಥ ಮಾಡ್ಕೊಳ್ತಾರೆ. ಅವರ ಪ್ರತಿಕ್ರಿಯೆ ಸರಳವಾಗಿತ್ತು, ಆದರೂ ಪ್ರಬಲವಾದ ಅರ್ಥವನ್ನ ಹೊಂದಿತ್ತು. ನಿನ್ನ ಮೊದಲ ಶಿಷ್ಯನನ್ನ ಸ್ವೀಕರಿಸು ಮತ್ತು ಮುಂಬರುವ ದಿನಗಳಲ್ಲಿ ಬಹಳ ಜನ ಶಿಷ್ಯರನ್ನ ಪಡೆಯುವೆ. ಅಂದ್ರೆ ನಿನ್ನ ಫಸ್ಟ್ ಒಂದು ಸ್ಟೂಡೆಂಟ್, ಆ ಒಂದು ಮೊದಲ ಶಿಷ್ಯನನ್ನ ನೀನು ಸ್ವೀಕಾರ ಮಾಡು. ನೆಕ್ಸ್ಟ್ ಬರ್ತಾ 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 ನೀನು ತುಂಬಾ ಜನ ಒಂದು ಶಿಷ್ಯರನ್ನ ಪಡ್ಕೊಳ್ತೀಯ ಅಂತ ಅವರು ಸೂಚನೆಯನ್ನ ಕೊಡ್ತಾರೆ. ಅವನನ್ನ ನಿನ್ನ ಜೊತೆ ಕರೆದುಕೊಂಡು ಹೋಗಲು ಹಿಂಜರಿಯಬೇಡ. ಸರಹ ನನ್ನ ಪಾದಗಳಿಗೆ ನಮಸ್ಕರಿಸಿದ. ನಾನು ಮುಗುಳ್ನಕ್ಕೂ ಅವನನ್ನ ಅಪ್ಪಿಕೊಂಡೆ. ಆಗ ಸರಹನ ಜೊತೆ ನನ್ನ ಪಯಣ ಪ್ರಾರಂಭವಾಯಿತು. ಅಂದ್ರೆ ಆಗ ಈ ಒಂದು ಸರಹ ಅನ್ನೋ ಒಬ್ಬ ವ್ಯಕ್ತಿ ಮೊದಲ ಶಿಷ್ಯ ಆಗಿ ಇರ್ತಾರೆ. ಆತ ನನ್ನ ಅಪ್ಪಿಕೊಂಡು ಆತನ ಜೊತೆಗೆ ಇವರೊಂದು ಪ್ರಯಾಣ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸರಹ ಯಾವಾಗಲೂ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ. ಹೀಗೆ ವರ್ಷಗಳು ಉರುಳಿದವು. ಹೀಗೆಯೇ ನಾವು ಒಂದು ದಿನ ಬದರಿನಾಥದ ಹತ್ತಿರದ ಒಂದು ಸ್ಥಳಕ್ಕೆ ತಲುಪಿದೆವು. ಇಲ್ಲಿಂದ ಮುಂದಿನ ಪ್ರಯಾಣವನ್ನ ನಾನೊಬ್ಬನೇ ಮಾಡಬೇಕು ಎಂದು ನನಗೆ ತಿಳಿದಿತ್ತು. ಹೀಗಾಗಿ ನಾನು ಅವನನ್ನು ಗುಂಪಿನ ಜೊತೆ ಸೇರಿಕೊಳ್ಳಲು ಕೋರಿದೆ. ಅಂದ್ರೆ ಇವರು ಸರಹನ ಜೊತೆ ಹೀಗೆ ಎಷ್ಟೋ ವರ್ಷಗಳು ಕಳೀತಾ ಹೋಗುತ್ತೆ. ನಾವು ಒಂದು ದಿನ ಆ ಬದ್ರಿನಾಥರ ಒಂದು ಸ್ಥಳಕ್ಕೆ ಅವ್ರು ಹೋಗ್ತಾರೆ. ಅಲ್ಲಿ ಒಂದು ಇನ್ನು ಮುಂದೆ ನೆಕ್ಸ್ಟ್ ಒಂದು ಪ್ರಯಾಣವನ್ನ ಮಹಾವತಾರ್ ಬಾಬಾಜಿ ಅವರ ಒಂದು ಇಂಡಿವಿಜುವಲ್ ಆಗಿ ಒಬ್ಬರೇ ಮಾಡ್ಬೇಕಾಗಿ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ಸರಹನಿಗೆ ಹೇಳ್ತಾರೆ, ನೀನು ಆ ಗುಂಪಿನ ಜೊತೆ ಸೇರ್ಕೋ. ಅಂದ್ರೆ ಅವ್ರ ಗುಂಪು ಇನ್ನು ಬೇರೆ ಇರುತ್ತಲ್ಲ, ಆ ಗುಂಪಿನ ಜೊತೆ ಸೇರ್ಕೋ ಅಂತ ಇವರು ಹೇಳ್ತಾರೆ. ನಾನು ಹಿಂತಿರುಗಿ ಬರುತ್ತೇನೆ, ಚಿಂತಿಸಬೇಡ. ನಮ್ಮಿಬ್ಬರ ಪ್ರಯಾಣ ಇಲ್ಲಿಗೆ ಮುಗಿಯಲಿಲ್ಲ, ಆದರೆ ನನ್ನ ಆತ್ಮದ ಉದ್ದೇಶವನ್ನ ಸಾಧಿಸಬೇಕಾಗಿದೆ. ಈ ತರ ಅವರು ಹೇಳ್ತಾರೆ ಸರಹನಿಗೆ. ನೀನೇನು ಯೋಚನೆ ಮಾಡ್ಬೇಡ, ನಾನ್ ಮತ್ತೆ ಬರ್ತೀನಿ. ಇಲ್ಲಿಗೆ ನಮ್ಮ ಒಂದು ಜರ್ನಿ ಅನ್ನೋದು ಮುಗಿಯೋದಿಲ್ಲ. ನನ್ನ ಆತ್ಮದ ಅವ್ರ ಸೋಲ್ ಪರ್ಪಸ್ ಏನಿರುತ್ತೆ ಅದನ್ನ ನಾನು ಒಂದು ಸಾಧಿಸ್ಬೇಕಾಗಿದೆ ಅಂತ ಎಲ್ಲ ತಿಳಿಸ್ತಾರೆ. ಸರಹನಿಗೆ ಪ್ರೀತಿಯಿಂದ ತಿಳಿಸಿದೆ. ಅವನು ಕಣ್ತುಂಬಾ ನೀರನ್ನ ತುಂಬಿಕೊಂಡು ಮುಗುಳ್ನಕ್ಕ. ಅಂದ್ರೆ ಅವನಿಗೂ ಕೂಡ ಸ್ವಲ್ಪ ಎಮೋಷನಲ್ ಆಗುತ್ತೆ. ನನ್ನ ಗುರುವಿನ ಅಗಲಿಕೆಯನ್ನ ತಾಳಿಕೊಳ್ಳೋದಿಕ್ ಕಷ್ಟ ಆಗುತ್ತಲ್ವಾ. ಆದ್ರೂ ಕೂಡ ಗುರುವನ್ನ ಅರ್ಥ ಮಾಡಿಕೊಂಡಿರ್ತಾನೆ ಆತ. ಸರಿ ಅಂತ ಆತ ಕಣ್ಣುಗಳಲ್ಲೆಲ್ಲ ನೀರ್ ತುಂಬಿಕೊಂಡು ಒಂದು ಜಸ್ಟ್ ಏನನ್ನ ಹೇಳ್ದ ಮುಗುಳ್ನಗ್ತಾನೆ ಆತ. ಅವನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಆಳವಾದ ಪ್ರೀತಿ ತುಂಬಿತ್ತು. ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಕೈಗಳನ್ನ ಜೋಡಿಸಿ ಕೊನೆಯ ಬಾರಿ ನಮಸ್ಕರಿಸಿ ಹೇಳಿದೆ, ನೀವು ಮರಳಿ ಬರುವವರೆಗೆ ನಾನು ನಿಮಗಾಗಿ ಕಾಯುತ್ತೇನೆ. ಅಂದ್ರೆ ಆ ಒಂದು ಪ್ರೀತಿಯಿಂದ, ಆ ಒಂದು ಕಣ್ಣುಗಳಿಂದ ಒಂಥರ ಮಮತೆ ಒಂದು ಇಷ್ಟು ಇದರಿಂದ ಅವರು ಕಣ್ಗಳೇ ತುಂಬಿ ಬಂದಿರ್ತತೆ. ಅಂದ್ರೆ ಅದನ್ನ ವಿವರಿಸೋದಿಕ್ ಸಾಧ್ಯನೇ ಆಗಲ್ಲ. ಅವರು ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡಿ, ನೀವು ಮರಳಿ ಬರೋ ತನಕ ಕೂಡ ನಾನು ನಿಮ್ಗಾಗಿ ಕಾಯ್ತೀನಿ ಅಂತ ಹೇಳ್ತಾರೆ. ಹಾಗೆ ಆಳವಾಗಿ ಅಂದ್ರೆ ತುಂಬಾನೇ ಡೀಪ್ ಆಗಿ ಅವರು ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ. ಎಂದು ಮರೆಯಲಾಗದ ಅವನ ಮುಗುಳ್ನಗೆ ಬೀರ್ಬಿಟ್ಟು ಅವರು ಹೊರಟೋಗ್ತಾನೆ. ಸರಹ ಹೋಗುತ್ತಿದ್ದ ಹಾಗೆ ನಾನು ಕೈಲಾಸ ಪರ್ವತದ ಕಡೆಗೆ ನಡೆದೆ. ಅದೇ ಹಿಮಾಲಯಕ್ಕೆ ಇವ್ರು ಹೋಗ್ತಾ ಇರ್ತಾರಲ್ವಾ, ಅಲ್ಲಿ ಕೈಲಾಸ ಪರ್ವತದ ಕಡೆಗೆ ಅವರು ಹೋಗ್ತಾರೆ. ಆ ಸಮ್ಮೇಳನದಲ್ಲಿ ಸ್ವಾಮಿ ಹರಿದಾಸರ ಮುಖಾಂತರ ಶಿವನು ನನ್ನಲ್ಲಿ ಹೊಸದೊಂದು ಉದ್ದೇಶವನ್ನು ಹುಟ್ಟು ಹಾಕಿದ. ಸತ್ಯದ ಪಥದಲ್ಲಿ ಪ್ರಯಾಣವನ್ನ ಸುಗಮಗೊಳಿಸಲು ಹಲವಾರು ಅಭ್ಯಾಸಗಳನ್ನ ಮಾಡಿಕೊಂಡೆ. ನಾನು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಬೇಕಾಗಿತ್ತು. ಅದು ಆ ಒಂದು ಸಮ್ಮೇಳನದಲ್ಲಿ ಹರಿದಾಸ ಅವರ ಮುಖಾಂತರವಾಗಿ
ಶಿವ ಆ ರೂಪದಲ್ಲಿ ಬಂದ್ಬಿಟ್ಟು ಇವರಿಗೆ ಒಂದು ಒಂದು ಪರ್ಪಸ್ ಏನಿರುತ್ತೆ, ಆ ಹೊಸ ಒಂದು ಉದ್ದೇಶವನ್ನ ಹುಟ್ಟು ಹಾಕಿರ್ತಾರಲ್ವಾ, ಆ ತರಹದ ಹುಟ್ಟು ಹಾಕಿದ ಮೇಲೆ ಒಂದು ಸತ್ಯದ ಪಥದಲ್ಲಿ ಅವರು ಪ್ರಯಾಣವನ್ನ ಸುಗಮವಾಗಿ ಗೊಳಿಸೋದಿಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇರ್ತಾರೆ. ನಾನು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ಬೇಕಾಗಿತ್ತು. ಅಂದ್ರೆ ಸುಮ್ಮನೆ ಈಸಿ ಆಗಲ್ಲ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅಲ್ವಾ, ಎಷ್ಟು ಕಷ್ಟ ಇರುತ್ತೆ. ಜಸ್ಟ್ ಒಂದು ವಿದ್ಯಾರ್ಥಿ ಸ್ಟಡಿ ಮಾಡ್ಬೇಕು, ಎಕ್ಸಾಮಿಗೆ ಓದ್ಕೋಬೇಕು ಮಾಡ್ಬೇಕು ಅಂದ್ರೆ ಎಷ್ಟೊಂದೆಲ್ಲ ಓದೋದಿರುತ್ತೆ, ತಿಳ್ಕೊಳ್ಳೋದಿರುತ್ತೆ, ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಅದನ್ನ ನೆನ್ಪಿಟ್ಕೊಂಡ್ ಬರೆಯೋದಿರುತ್ತೆ, ಎಕ್ಸಾಮ್ಗೆ ತುಂಬಾ ಇರುತ್ತೆ. ಸಣ್ಣ ಪುಟ್ಟೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಅವ್ರದೇ ಆದ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಅದೇ ತರಹದಲ್ಲಿ ಇವ್ರಿಗೂ ಕೂಡ ಹಲವಾರು ಸಂಕಷ್ಟಗಳನ್ನು ಕೂಡ ಇವ್ರು ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಅಷ್ಟು ಈಸಿ ಕೂಡ ಆಗಿರ್ಲಿಲ್ಲ ಇವರ ಒಂದು ಆಧ್ಯಾತ್ಮಿಕ ಜರ್ನಿ ಕೂಡ. ಅದಕ್ಕಾಗಿ ನಾನು ತಯಾರಾಗಿದ್ದೆ. ಕ್ರಿಯಾಯೋಗ ಮಾಡುತ್ತಾ ಭೌತಿಕ ದೇಹದ ಅನುಭವಗಳನ್ನ ತೊರೆದು ಹೊರಗಿನ ಜಗತ್ತಿನ ಸಂಪರ್ಕ ಕಳೆದುಕೊಂಡೆ. ಬಹಳ ಜನ ಈ ಕ್ರಿಯಾಯೋಗದ ಬಗ್ಗೆ ಕೇಳಿರ್ಬೋದು. ಮಹಾವತಾರ್ ಬಾಬಾಜಿ ಅಂದ್ರೆ ಕ್ರಿಯಾಯೋಗ ಅಂದ್ರೆ ಮಹಾವತಾರ್ ಬಾಬಾಜಿ ಅಷ್ಟ್ರ ಮಟ್ಟಿಗೆ ಅವ್ರ ಕಡೆಯಿಂದ ಬಂದಂತಹ ಆ ಒಂದು ವಿದ್ಯೆ ಅದು. ಆ ಕ್ರಿಯಾಯೋಗನ ಮಾಡ್ತಾ ಮಾಡ್ತಾ ಅವರು ತನ್ನ ಏನೀಗ ಸಶರೀರವಾಗಿರ್ತಾರಲ್ಲ ಆ ದೇಹದ ಅನುಭವ ತೊರಿತಾರೆ. ಅಂದ್ರೆ ಯಾವುದೇ ತರ ದೇಹಕ್ಕೆ ಅನುಭವ ಆಗದೆ ಇರೋ ತರಹದಲ್ಲಿ, ಅಂದ್ರೆ ಹೊರಗೆ ಜಗತ್ತಿನ ಸಂಪರ್ಕದೆಲ್ಲ ಇದೀವಿ. ಅಂದ್ರೆ ಈ ಗಾಳಿ ಬಂದು ತಾಕಿದ್ರು ನಮಗೆ ಗೊತ್ತಾಗುತ್ತೆ, ಮಳೆ ನೀರ್ ಬಂದ್ರು ಕೂಡ ನಮಗೆ ಹಸಿ ಆಗುತ್ತೆ, ಹೌದಪ್ಪ ಮಳೆ ಬಂತು ಅನ್ಸುತ್ತೆ, ಕಣ್ಮುಚ್ಕೊಂಡ್ರು ಸರಿ, ಧ್ಯಾನ ಮಾಡ್ತಾ ಇದ್ರು ಸರಿ, ನಮಗೆ ಗೊತ್ತಾಗ್ತಾ ಇರ್ತಾ ಟಚ್ ಗೊತ್ತಾಗುತ್ತೆ, ಅನುಭವ ಗೊತ್ತಾಗುತ್ತಲ್ವಾ, ಪ್ರತಿ ಒಂದರ ಅನುಭವ ಗೊತ್ತಾಗುತ್ತಲ್ವ. ಆ ಅನುಭವ ಗೊತ್ತಾಗದೆ ಇರೋ ರೀತಿಯಲ್ಲಿ ಅವರು ಜಗತ್ತಿನ ಎಲ್ಲಾ ಸಂಪರ್ಕವನ್ನ ಈ ಒಂದು ಕ್ರಿಯಾಯೋಗ ಮಾಡುವ ಮುಖಾಂತರವಾಗಿ ಆ ಒಂದು ಭೌತಿಕ ದೇಹಕ್ಕೆ ಸಂಬಂಧಪಟ್ಟ ಅನುಭವಗಳನ್ನ ತೊರಿತಾರವಾಗ. ಆ ಜಾಗದಲ್ಲಿ ಒಂದೇ ಒಂದು ಗಿಡ ಇತ್ತು. ಅಂದ್ರೆ ಅವ್ರು ಧ್ಯಾನಕ್ಕೆ ಅಲ್ಲಿ ಕುತ್ಕೋಬೇಕಾಗಿರುತ್ತಲ್ಲ, ಆ ಜಾಗದಲ್ಲಿ ಒಂದು ಗಿಡ ಇರುತ್ತೆ, ಅದು ಕೂಡ ಒಂದೇ ಇರುತ್ತೆ. ಆದ್ದರಿಂದ ನಾನು ಆ ಗಿಡದ ಕೆಳಗಿನ ಒಂದು ಕಲ್ಲನ್ನ ಆಯ್ಕೆ ಮಾಡಿಕೊಂಡೆ. ಅಲ್ಲೊಂದು ಕಲ್ಲನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅದು ನನ್ನ ಮೇಲೆ ಮೋಡಿ ಮಾಡಿದಂತೆ ಅನಿಸಿತು. ಅಂದ್ರೆ ಆ ಕಲ್ಲು ಕೂಡ ಏನೋ ಒಂದು ಆಕರ್ಷಣೀಯವಾಗಿತ್ತು. ಆ ಕಲ್ಲಿನ ಮೇಲೆ ಹೋಗಿ ಕುತ್ಕೋಬೇಕು, ಅಥವಾ ಆ ಕಲ್ಲೇನೋ ಸೆಳಿತಾ ಇದೆ ನನ್ನನ್ನ ಅನ್ನೋ ತರಹದಲ್ಲಿ ಆ ಕಲ್ಲಿರುತ್ತೆ. ಅದು ನನ್ನ ಮೇಲೆ ಮೂಡಿ ಮಾಡಿದಂತೆ ಅನಿಸಿತು. ಗಾಳಿಗೆ ಅದು ಹಗುರವಾಗಿ ತೂಗುತ್ತಾ ಪರಿಸರವನ್ನ ಆಸ್ವಾದಿಸುತ್ತಾ ಇತ್ತು. ತಕ್ಷಣ ನಾನು ಅದರ ಆಕರ್ಷಣೆಗೆ ಒಳಗಾದೆ ಮತ್ತು ಅದರ ಕೆಳಗೆ ನನ್ನ ತೀವ್ರವಾದ ಸಾಧನೆಗಾಗಿ ಆ ಮರದ ಕೆಳಗೆ ಕುಳಿತುಕೊಂಡೆ. ಅಲ್ಲಿ ಕುತ್ಕೊಂಡು ಅವರು ಸಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಧ್ಯಾನ ಮಾಡೋದಕ್ಕೆ. ಪ್ರಾರಂಭದ ದಿನಗಳಲ್ಲಿ ನನಗೆ ಉಪವಾಸ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ. ಮೊದಲು ನನ್ನ ಮನಸ್ಸು ನನ್ನ ದೇಹದ ಅಗತ್ಯಗಳಿಗೆ ಮತ್ತು ಹಸಿವಿನ ಸಂಕಟದ ಕಡೆಗೆ ಹೆಚ್ಚು ಗಮನವನ್ನ ಕೊಡುತ್ತಿತ್ತು. ಈಗ ನಾವು ಉಪವಾಸದಿಂದ ಧ್ಯಾನ ಮಾಡ್ಬೇಕು ಅಂದ್ರೆ ಯಾರಿಗೆ ಆಗ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಈಗ ನಾವೇ ಆಗ್ಲಿ ಯಾವ್ದೋ ಒಂದು ಅಕೇಶನ್ ಇರುತ್ತಪ್ಪ, ಉಪವಾಸ ಮಾಡ್ಬೇಕು, ಒಂದೊತ್ತು ಅಥವಾ ಎರಡೊತ್ತು ಅಂತ ಮಾಡ್ತಾರೆ ಕೆಲವರು 3 ಹೊತ್ತು ಉಪವಾಸ ಮಾಡ್ತಾ ಇರ್ತಾರಲ್ವ, 1 ಡೇ ಫುಲ್ ಮಾಡ್ತಾ ಇರ್ತಾರಲ್ಲ. ಆ ತರ ಉಪವಾಸ ಮಾಡ್ಬೇಕಾದ್ರೆ ಸಹಜವಾಗಿ ನಮ್ಮ ಗಮನ ಹೇಗಿರುತ್ತೆ, ಒಂದು ಹೊಟ್ಟೆ ಕಡೆಗೆ ಹೋಗೋದು, ಇಲ್ಲ ಊಟದ ಕಡೆಗೆ ಹೋಗೋದು, ಅಥವಾ ಯಾರಾದ್ರೇನೋ ಅಡಿಗೆ ಮಾಡ್ತಾರೆ ಸ್ಮೆಲ್ ಬರ್ತಾರೆ ಆ ಸ್ಮೆಲ್ ಕಡೆ ಗಮನ ಕೊಡೋದು, ಈ ತರ ನಾನಾ ಸನ್ನಿವೇಶ ಇಲ್ಲೆಲ್ಲ ಕ್ರಿಯೇಟ್ ಆಗುತ್ತೆ. ಆದ್ರೆ ಅವ್ರಿಗೆ ಎಷ್ಟೊಂದು ಸಹಜವಾಗಿ ಹಸಿವಿನ ಕಡೆ ಗಮನ ಕೊಡಬಾರ್ದು ಅಂತ ಇದ್ರು ಕೂಡ ಹಸಿವಿನ ಕಡೆ ಗಮನ ಹೋಗ್ತಾ ಇರುತ್ತೆ ಅವ್ರಿಗೆ, ಆ ತರ ಕಷ್ಟ ಆಗ್ತಾ ಇರುತ್ತೆ. ಹಾಗೆ ಆದ್ರೂ ಕೂಡ ನಿಧಾನವಾಗಿ ದಿನಗಳು ಕಳೆದಂತೆ ಈ ಒಂದು ಪ್ರಕ್ರಿಯೆ ಅನ್ನೋದು ಹಿಮ್ಮುಖವಾಯ್ತು. ಅಂದ್ರೆ ಅದನ್ನ ಅವರು ಕಂಟ್ರೋಲ್ ಮಾಡ್ತಾ ಬರ್ತಾರೆ. ಅವರ ಮೇಲೆ ಒಂದು ನಿಯಂತ್ರಣ ಅಂದ್ರೆ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಯನ್ನ ಸಾಧಿಸ್ತಾರೆ. ನಾನು ನನ್ನ ಆತ್ಮದ ಜೊತೆಗೆ ಹೊಂದಿಕೊಂಡೆ. ನಾನು ನನ್ನ ದೇಹದಿಂದ ಬೇರ್ಪಟ್ಟ ನಂತರ ದೇಹವು ನನಗೆ ಬೇಕಾದಷ್ಟು ಚೈತನ್ಯವನ್ನ ಪಡೆದುಕೊಳ್ಳಲು ತಯಾರಾಯಿತು. ಅಂದ್ರೆ ಇವರು ದೇಹದಿಂದ ಬೇರ್ಪಡ್ತಾರೆ, ದೇಹ ಅಲ್ಲೇ ಕುತ್ಕೊಂಡಿರುತ್ತೆ, ಧ್ಯಾನ ಮಾಡ್ತಾ ಇರ್ತಾರೆ, ಬಟ್ ದೇಹದಿಂದ ಅವರು ಬೇರ್ಪಡ್ತಾರೆ. ಆಗ ದೇಹವು ನನಗೆ ಬೇಕಾದಷ್ಟು ಚೈತನ್ಯವನ್ನ ಪಡೆದುಕೊಳ್ಳಲು ಅದು ತಯಾರಾಗುತ್ತೆ. ನಾನು ಬದುಕಿರೋದಿಕ್ಕೆ ಆಹಾರದ ಅಗತ್ಯ ಅಷ್ಟಾಗಿ ಕಂಡು ಬರಲಿಲ್ಲ. ನಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಷ್ಟೇ ದೂರ ನಡೆದರೂ ನನಗೆ ಹಸಿವಾಗುತ್ತಲೇ ಇರಲಿಲ್ಲ. ನನ್ನ ಆತ್ಮ ಮತ್ತು ಮನಸ್ಸುಗಳಷ್ಟೇ ಅಲ್ಲ, ದೇಹವು ಕೂಡ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯನ್ನ ತಲುಪಿತು. ಅಂದ್ರೆ ಅವರ ದೇಹ ಕೂಡ ಅದನ್ನ ಒಪ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡುತ್ತೆ ಅವರನ್ನ. ದೇಹ, ಆತ್ಮ, ಮನಸ್ಸು ಈ 3 ಏಕಕಾಲಕ್ಕೆ ಒಂದಕ್ಕೊಂದು ಸಂಪೂರ್ಣವಾಗಿ ಒಂದಾಗುತ್ತೆ. ಆಗ ಪಲ್ಲವಿ ಅವ್ರು ಕೇಳ್ತಾರೆ, ನಿಮಗೆ ಪೂರ್ವ ಜನ್ಮಗಳೇನಾದರೂ ಇವೆಯೇ? ಆಗ ಬಾಬಾಜಿ ಹೇಳ್ತಾರೆ, ಹೌದು. ಪಲ್ಲವಿ ಅವ್ರು ಹೇಳ್ತಾರೆ, ನಾವು ಚರ್ಚೆ ಮಾಡುತ್ತಿರುವ ಈ ಜೀವನದ ನಂತರ ಮತ್ತೆ ಜನ್ಮ ತಳೆಯಲಿಲ್ಲವೇ, ಹುಟ್ಟಿ ಬರಲಿಲ್ಲವೇ? ಅದೇ ದೇಹದಲ್ಲಿಯೇ ನೀವು ನಿಜವಾಗಿ ಜೀವಿಸಿದ್ದೀರಾ? ಅಂದ್ರೆ ಈಗ ಯಾವುದು ಆಗ ಯಾವ ದೇಹದಲ್ಲಿದ್ರು ಈಗ್ಲೂ ಕೂಡ ಪ್ರೆಸೆಂಟ್ ಕೂಡ ಅದೇ ದೇಹದಲ್ಲೇ ಇದ್ದಾರೆ. ಅವರು ಸಾವಿಲ್ಲ, ಸಾವನ್ನ ಗೆದ್ದಂತಹ ಮಹಾನುಭಾವ ಅಂತ. ಅದನ್ನ ಇವ್ರು ಕೇಳ್ತಾ ಇದ್ದಾರೆ, ನೀವು ಮತ್ತೆ ಜನ್ಮ ತಳೆಲಿಲ್ವಾ, ಹುಟ್ಟಿ ಬರ್ಲಿಲ್ವಾ?
ಇದೇ ದೇಹದಲ್ಲಿ ನೀವು ನಿಜವಾಗಿ ನೀವು ಜೀವನ ಮಾಡ್ತಿದ್ರ ಅಂತ ಕೇಳ್ತಾ ಇದ್ದಾರೆ. ಬಾಬಾಜಿ ಹೇಳ್ತಾರೆ, ಕೈಲಾಸದ ಪರ್ವತದ ಹತ್ತಿರದ ಮರದ ಕೆಳಗೆ ನಾನು 3 ವರ್ಷಗಳವರೆಗೆ ಆಳವಾದ ಧ್ಯಾನ ಅವಸ್ಥೆಯಲ್ಲಿ ಇದ್ದೆ. ಸತತವಾಗಿ 3 ವರ್ಷ ಅವರು ತುಂಬಾನೇ ಒಂದು ಡೀಪ್ ಆದ ಧ್ಯಾನದಲ್ಲಿ ಇರ್ತಾರೆ. ಈ 3 ವರ್ಷಗಳು ನನ್ನನ್ನು ಇದೇ ದೇಹದಲ್ಲಿ ಶಾಶ್ವತವಾಗಿ ಉಳಿಯಲು ಸಮರ್ಥನನ್ನಾಗಿ ಮಾಡಿದವು. ಅಂದ್ರೆ ಆ ಲೆವೆಲಿಗೆ ಅವ್ರು ಧ್ಯಾನ ಮಾಡ್ತಾ ಇರ್ತಾರೆ. ಆ 3 ವರ್ಷ ಸೀದಾ ಇದೇ ದೇಹದಲ್ಲಿ ಪರ್ಮನೆಂಟ್ ಆಗಿ ಅವ್ರು ಇರೋದಿಕ್ಕೆ ಸಹಾಯ ಕೂಡ ಆಗಿರುತ್ತೆ, ಮಾಡಿರ್ತಾರೆ. ನಾನು ಅಜರಾಮರ ಆದೆ. ಆ ದೊಡ್ಡ ಮರ ನನ್ನ ದೇಹವನ್ನ ಈ 3 ವರ್ಷಗಳವರೆಗೆ ಕಾಪಾಡಿತ್ತು. ಕೊನೆಗೊಮ್ಮೆ ನಾನು ಧ್ಯಾನದಿಂದ ಹೊರ ಬಂದಾಗ ಕಣ್ಣು ತೆರೆದು ನೋಡಿದೆ, ಆ ಮರವು ಶಿವನಾಗಿ ಪರಿವರ್ತನೆಗೊಂಡಿತ್ತು. ಎಷ್ಟು ಅದ್ಭುತ ನೋಡಿ. ಯಾರು ಆ ಶಿವ ಆಗಿ ಅವರು ಹರಿದಾಸ ಆ ಶಿವನ ಮುಖಾಂತರ ಆ ಒಂದು ರೂಪದಲ್ಲಿ ಅವ್ರಿಗೆ ಇದೆಲ್ಲ ಮಾತಾಡಿ ಕಳಿಸಿರ್ತಾರೆ. ಅದೇ ಮರ ಶಿವ, ಆ ಶಿವನ ರೂಪದಲ್ಲಿ ಆ ಒಂದು ಮರ ಆ ತರ ರೂಪದಲ್ಲಿ ಆತನಿಗೆ ಜಾಗ ಕೊಟ್ಟಿರುತ್ತಲ್ಲ, ಅದು ಶಿವನಾಗಿ ಪರಿವರ್ತನೆಗೊಳ್ಳುತ್ತೆ. ಆಗ ಶಿವ ತನ್ನ ಜಟೆಯಿಂದ ನನ್ನ ದೇಹದ ಮೇಲೆ ಪವಿತ್ರವಾದ ಗಂಗೆಯನ್ನ ಸುರಿದನು. ಆ ಒಂದು ಗಂಗೆಯನ್ನ ಆತನಿಗೆ ಸುರಿತಾರೆ. ಅಂಧಕಾರದಲ್ಲಿ ಜೀವಿಸುತ್ತಿರುವ ಬೆಳಕಿಗಾಗಿ ಪರಿತಪಿಸುತ್ತಿರುವ ಆತ್ಮಗಳ ಬಳಿಗೆ ನೀನು ಹೋಗಬೇಕು. ಅಂದ್ರೆ ಅವ್ರಿಗೆ ಜೀವನದ ಪರ್ಪಸ್, ನಮ್ಮ ಲೈಫ್ ಪರ್ಪಸ್ ಅಲ್ಲ, ಆ ಪರ್ಪಸ್ ತಿಳಿಸ್ತಿದ್ದಾರೆ ಶಿವ ಅವರು. ಯಾರು ಒಂದು ಅಂಧಕಾರದಲ್ಲಿದ್ದಾರೆ, ಏನು ಗೊತ್ತಿಲ್ಲ, ಅಜ್ಞಾನದಲ್ಲಿ ಯಾರ್ಯಾರಿದ್ದಾರೆ, ಆ ತರಹದ ಅಜ್ಞಾನದಲ್ಲಿ ಜೀವನ ಮಾಡ್ತಿರೋ, ಬೆಳಕಿಗಾಗಿ ಪರಿತಪಿಸ್ತಾ ಇರೋಂತಹ ಆತ್ಮಗಳ ಅಂದ್ರೆ ಆ ಜೀವಿಗಳ ಬಳಿಗೆ ನೀನು ಹೋಗ್ಬೇಕು. ಅವರ ಆತ್ಮದ ಮಾರ್ಗದರ್ಶಕನಾಗಿ ಕ್ರಿಯಾಯೋಗದ ಜ್ಞಾನವನ್ನ ಹಂಚ್ಬೇಕು. ಇಷ್ಟು ಹೇಳಿದ ಬಳಿಕ ಅವರು ಮಾಯ ಆಗ್ತಾರೆ. ನನ್ನ ಹುಟ್ಟಿದ ಹೆಸರು ನಾಗರಾಜ. ಅಂದ್ರೆ ಅವರ ನಿಜವಾದ ಮಹಾವತಾರ್ ಬಾಬಾಜಿ ಅವರ ಹೆಸರು ನಾಗರಾಜ ಅನ್ನೋದು ಆಗಿರುತ್ತೆ. ಕೆಲವು ಜನರು ನನ್ನನ್ನ ಯೋಗಿ ಎಂದು ಕರೆದರು. 19ನೇ ಶತಮಾನದಲ್ಲಿ ಲಾಹಿರಿ ಮಹಾಶಯರು ನನಗೆ ಬಾಬಾಜಿ ಎಂಬ ಉಪಾಧಿಯನ್ನ ನೀಡಿದರು. ಅಂದ್ರೆ ಇವ್ರಿಗೆ ಬಾಬಾಜಿ ಅಂತ ನಾವೆಲ್ಲರೂ ಕರಿತಾ ಇದೀವಿ. ಆ ಬಾಬಾಜಿ ಹೆಸರನ್ನ ಯಾರು ಕೊಟ್ಟಿದ್ರು ಅಂದ್ರೆ ಲಾಹಿರಿ ಮಹಾಶಯರು. ಅಂದ್ರೆ ಒಬ್ಬ ಯೋಗಿಯ ಆತ್ಮಕಥೆ ಅಂತ ಒಂದು ಪುಸ್ತಕ ಇದೆ, ಅದ್ರಲ್ಲಿ ಅವ್ರ ಬಗ್ಗೆ ಇನ್ನೂ ವಿವರಗಳಿದಾವೆ. ಲಾಹಿರಿ ಮಹಾಶಯರು ಅವರು ಬಾಬಾಜಿಯನ್ನ ಒಂದು ಉಪಾಧಿಯನ್ನ ಹೆಸರನ್ನ ಕೊಟ್ಟಿರ್ತಾರೆ. ಮತ್ತು ಜನ ನನ್ನನ್ನು ಮಹಾವತಾರ ಎಂದು ಸಂಬೋಧಿಸಿದರು. ಅಂದ್ರೆ ಸಾವೇ ಇಲ್ದಂಗೆ ಇರ್ತಾರಲ್ವಾ, ಆ ತರದ ವ್ಯಕ್ತಿ. ಆಗ ಜನಗಳು ಕೊಟ್ಟಂತಹ ಒಂದು ವರ್ಡು ಅಂದ್ರೆ ಹೆಸರು ಮಹಾವತಾರ ಅಂತ ಸಂಬೋಧಿಸ್ತಾರೆ. ನೀನು ನನ್ನನ್ನು ನಿನಗೆ ಇಷ್ಟವಾದ ಹೆಸರಿಂದ ಕರೆಯಬಹುದು. ನಾನು ಯಾವಾಗಲೂ ನಿನ್ನ ಹೃದಯದ ಹತ್ತಿರದಲ್ಲೇ ಇರುತ್ತೇನೆ. ನನ್ನ ದೇಹ ಅಮರತ್ವವನ್ನ ಪಡೆಯಿತು. ಶಾಶ್ವತವಾಗುವುದರಿಂದ ನಾನು ನನ್ನ ಎಲ್ಲಾ ಗುರುತುಗಳನ್ನ ಬಿಟ್ಟುಕೊಟ್ಟೆ. ಕೆಲವು ಹೆಸರುಗಳನ್ನ ಪಡೆದೆ. ಅಂದ್ರೆ ಪಲ್ಲವಿ ಮೇಡಮ್ ಅವ್ರಿಗೆ ಹೇಳ್ತಿದ್ದಾರೆ, ನಿಮ್ಗೆ ಯಾವ ಹೆಸರಿನಲ್ಲಿ ಕರಿಬೇಕನ್ಸುತ್ತೋ ಆ ಹೆಸರಲ್ಲಿ ಕರಿ. ಹಾಗೆ ಅಮರತ್ವವನ್ನ ಪಡೆದಿದ್ದೇನೆ, ಮತ್ತೆ ಶಾಶ್ವತವಾಗೋದ್ರಿಂದ ನನ್ನ ಎಲ್ಲಾ ಗುರುತುಗಳನ್ನ, ನನ್ನ ಐಡೆಂಟಿಟಿ ಎಲ್ಲವನ್ನ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನನ್ನ ಚೈತನ್ಯದ ಕಂಪನಗಳು ತುಂಬಾ ಉಚ್ಚ ಮಟ್ಟದಲ್ಲಿದೆ. ಅಂದ್ರೆ ಇವರ ಒಂದು ಚೈತನ್ಯ ಮೀನ್ಸ್ ಅವರ ಒಂದು ಸೋಲ್ ಇದೆಯಲ್ಲ, ಆ ಚೈತನ್ಯ ಅನ್ನೋದು ತುಂಬಾನೇ ಅಂದ್ರೆ ನಾವು ಕಲ್ಪನೆನೆ ಮಾಡ್ಕೊಳ್ದ ರೀತಿಯಲ್ಲಿ ತುಂಬಾನೇ ಹೈ ಲೆವೆಲ್ ಅಲ್ಲಿ ಅವ್ರದೊಂದು ತುಂಬಾ ಉಚ್ಚ ಮಟ್ಟದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ವೈಬ್ರೇಷನ್ಸ್ ಅದು ನಾನು ಪಡೆದ ಸಿದ್ಧಿಗಳ ಕಾರಣದಿಂದ ಅಲ್ಲ. ಅಂದ್ರೆ ಏನ್ ಸಿದ್ಧಿಗಳನ್ನ ಪಡ್ಕೊಂಡಿದೀನಿ ಅದರಿಂದ ಅಲ್ಲ, ಅದ್ರ ಬದಲಾಗಿ ಉನ್ನತ ಮಟ್ಟದ ಉದ್ದೇಶವನ್ನ ನಾನು ಪೂರೈಸಬೇಕಾಗಿರುವುದರಿಂದ ಆಧ್ಯಾತ್ಮಿಕವಾಗಿ ಮೇಲೆತ್ತುವ ಅಗತ್ಯವಿರುವ ಎಲ್ಲಾ ವ್ಯಕ್ತಿಗಳನ್ನ ನಾನು ಭೇಟಿಯಾದೆ. ಅಂದ್ರೆ ಯಾರ್ಯಾರನ್ನ ನಾನು ಮೀಟ್ ಮಾಡಿ ಅವ್ರನ್ನೆಲ್ಲ ಏನು ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸ್ತಾ ಇರ್ತೀನಿ, ಆ ಆಸೆ ಈಡೇರಿಸ್ಬೇಕಂತ ಇರ್ತೀನಿ, ಅದನ್ನ ಅವ್ರನ್ನ ಆಧ್ಯಾತ್ಮಿಕವಾಗಿ ಮೇಲೆತ್ತುವ ಆ ಅಗತ್ಯ ಇರೋ ಎಲ್ಲಾ ವ್ಯಕ್ತಿಗಳನ್ನ ನಾನು ಭೇಟಿಯಾದೆ. ಹಂಗಾಗಿ ಆ ಒಂದು ನನ್ನಲ್ಲಿ ಆ ತರಹದ ನನ್ನ ಕಂಪನಗಳು ಉಚ್ಚ ಮಟ್ಟದಲ್ಲಿ ಇದ್ವು ಅಂತ ಹೇಳ್ತಾ ಇದ್ದಾರೆ. ಪಲ್ಲವಿ ಅವ್ರು ಹೇಳ್ತಾರೆ, ಬಾಬಾಜಿ ಗುಹೆಯಲ್ಲಿ ನಿಮ್ಮನ್ನು ಒಬ್ಬ ವೃದ್ಧನ ರೂಪದಲ್ಲಿ ನೋಡಿದ ಅನುಭವ ನನಗಾಯಿತು. ಹೌದು ನಿಜ. ಬಾಬಾಜಿ ಹೇಳ್ತಾರೆ ಅದು ನಿಜ. ಆಗ ಪಲ್ಲವಿ ಅವ್ರು ಹೇಳ್ತಾರೆ, ಈ ಆಯಾಮದಲ್ಲಿ ನೀವು ವಯಸ್ಸು ಕಾಲವನ್ನು ಮೀರಿದ್ದವರೆಂದು ಹೇಳಿದ್ದೀರಿ. ನೀವು 30 ವರ್ಷದವರಂತೆ ಏಕೆ ಕಾಣಿಸುತ್ತಿಲ್ಲ? ಅಂದ್ರೆ ನನಗೆ ವಯಸ್ಸಾದ ವ್ಯಕ್ತಿಯಾಗಿ ಯಾಕೆ ಕಾಣಿಸ್ಕೊಂಡ್ರಿ? ನಿಮ್ಗೆ ವಯಸ್ಸು ಕಾಲ ಎಲ್ಲ ಮೀರಿದವರಾಗಿರೋದ್ರಿಂದ ಮತ್ತೆ 30 ವರ್ಷದವರಂತೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ ಬಾಬಾಜಿ, ನೀನು ಏನನ್ನು ನೋಡಿರುವೆಯೋ ಅದು ಸರಿಯಾಗೇ ಇದೆ. ಏಕೆಂದ್ರೆ ನೀನು ನನ್ನ ಆತ್ಮದ ವಯಸ್ಸನ್ನ ನೋಡಲು ಬಯಸಿದೆ. ಅಂದ್ರೆ ಫಿಸಿಕಲ್ ಬಾಡಿಗೆ ಸಂಬಂಧಪಟ್ಟ ವಯಸ್ಸನ್ನ ನೀನ್ ನೋಡಿಲ್ಲ, ಆತ್ಮಕ್ಕೆ, ನನ್ನ ಆತ್ಮಕ್ಕೆ ಅಷ್ಟೊಂದು ವಯಸ್ಸಾಗಿದೆ. ಆ ವಯಸ್ಸಾದ ಆತ್ಮವನ್ನ ನೀನು ನೋಡಿರೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ದೈಹಿಕ ರೂಪವನ್ನಲ್ಲ ಅಂತ ನಗುತ್ತಾ ಹೇಳಿದರು.
ಯಾವಾಗ ನೀನು ನನ್ನನ್ನು ನೀವು ಎನ್ನುತ್ತೀಯೋ ಅದು ನನ್ನ ದೇಹವನ್ನು ಅಲ್ಲ, ಆತ್ಮವನ್ನ ಉಲ್ಲೇಖಿಸುತ್ತದೆ. ಅಂದ್ರೆ ನಾವು ಏನೋ ಒಂದು ಗೌರವ ಮರ್ಯಾದೆ ಕೊಡ್ತಾ ನೀವು ಅಂತ ಒಂದು ಬಹುವಚನದಲ್ಲಿ ನಾವು ಕರಿತೀವಲ್ಲ, ಅದು ಈ ದೇಹಕ್ಕೆ ನೀನು ಕರಿತಿರೋದಲ್ಲ, ಆತ್ಮಕ್ಕೆ ಆ ಒಂದು ಬಹುವಚನವನ್ನ ಹೇಳ್ತಾ ಒಂದು ಗೌರವವನ್ನ ಕೊಡ್ತಾ ಇರೋದು ಆತ್ಮಕ್ಕೆ ಅಂತ ಹೇಳ್ತಾರೆ. ನೀನು ಭೌತಿಕ ವ್ಯವಸ್ಥೆಯಲ್ಲಿ ಇದ್ದಾಗ ನೀನು ನಿನ್ನ ದೇಹದ ಕುರಿತು ಹೆಚ್ಚು ಕಾಳಜಿ ಹೊಂದಿರುತ್ತೀಯ. ಆಧ್ಯಾತ್ಮಿಕ ಪಯಣದಲ್ಲಿ ಅದಕ್ಕೆ ಅರ್ಥವೇ ಇಲ್ಲ. ಅಂದ್ರೆ ಈ ದೇಹಕ್ಕೆ ನಾವು ಸಹಜವಾಗಿ ಎಲ್ಲರೂ ಕೂಡ ಗಮನ ಕೊಡ್ತೀವಿ, ಕಾಳಜಿಯಿಂದ ನೋಡ್ಕೊಳ್ತಾ ಇರ್ತೀವಿ. ಆದ್ರೆ ಈ ಒಂದು ಸ್ಪಿರಿಚುಯಾಲಿಟಿ ಒಂದು ಜರ್ನಿಯಲ್ಲಿ ಅದಕ್ಕೆ ಅರ್ಥನೇ ಇಲ್ಲ ದೇಹಕ್ಕೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಇಷ್ಟನ್ನ ಈ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ ತಿಳಿಸಿದ್ರು. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನಾವು ಸಿರಿಯನ್ ಬಾಬಾಜಿ ಸಮಾನಾಂತರ ಜೀವನದ ಅಸ್ತಿತ್ವ ಅಂತ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಇದಂತೂ ಈ ಚಾಪ್ಟರ್ ಇನ್ನೂ ಅಮೋಘವಾಗಿದೆ ಮಾಸ್ಟರ್ಸ್. ನೆಕ್ಸ್ಟ್ ಅವರ ಒಂದು ಜರ್ನಿ ಯಾವ ಯಾವ ಬ್ರಹ್ಮಾಂಡದಲ್ಲಿ ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿಯನ್ನ ನಮ್ಗಿಲ್ಲಿ ಮಹಾವತಾರ್ ಬಾಬಾಜಿಯವರು ತಿಳಿಸ್ತಾರೆ. ತುಂಬಾನೇ ಲೆಂತಿ ಅನ್ಸುತ್ತೆ ಈ ಚಾಪ್ಟರ್, ತುಂಬಾನೇ ಅದ್ಭುತವಾಗಿ ಕೂಡ ಇತ್ತು. ಈ ತರದಲ್ಲಿ ಶಿವ ಅವರು ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟಿರ್ತಾರೆ ನೋಡಿ. ಹರಿದಾಸ ಅನ್ನುವ ವ್ಯಕ್ತಿ ಇರ್ತಾರಲ್ಲ, ಅವರ ಒಂದು ಹಿಂಭಾಗದಲ್ಲಿ ಈ ತರ ನಿಂತಿರ್ತಾರೆ, ಬೃಹದಾಕಾರದ ಶಿವನನ್ನ ಅವ್ರು ನೋಡ್ತಾರಲ್ಲ, ಈ ತರದಲ್ಲಿ ನೋಡಿರ್ತಾರೆ. ಈ ತರದಲ್ಲಿ ಅವರು ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಇಷ್ಟನ್ನ ತಿಳಿಸ್ತಾ ಈ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿ ಕೊಟ್ಟಂತಹ ರಂಗನಾಥ್ ಸರ್ಗೆ ಮತ್ತು ಈ ಒಂದು ಮಹಾವತಾರ್ ಫೌಂಡೇಶನ್ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮತ್ತೆ ಮಹಾವತಾರ್ ಬಾಬಾಜಿ ಅವ್ರಿಗೆ ಕೂಡ ಈ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ನನ್ಗೆ ರೀಡಿಂಗಿಗೆ ಅವಕಾಶ ಮಾಡಿಕೊಟ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.